ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 808 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 23 ಮತ್ತು 24 ಜನವರಿ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಸರಳ ಏವಿಯೇಷನ್ ಅನಾವರಣಗೊಳಿಸಿದ ಭಾರತದ ಮೊದಲ ಏರ್ ಟ್ಯಾಕ್ಸಿಯ ಹೆಸರೇನು? ಸೊ ವಾಟ್ ಈಸ್ ದ ನೇಮ್ ಆಫ್ ಇಂಡಿಯಾಸ್ ಫಸ್ಟ್ ಏರ್ ಟ್ಯಾಕ್ಸಿ ಅನ್ವೀಲ್ಡ್ ಬೈ ಸರಳ ಏವಿಯೇಷನ್? ಸರಳ ಏವಿಯೇಷನ್ ಅಂತಕ್ಕಂಥದ್ದು ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇವರು ಏರ್ ಟ್ಯಾಕ್ಸಿಯನ್ನು ಅಂದರೆ ಗಾಳಿಯ ಮುಖಾಂತರ ಟ್ರಾವೆಲ್ ಮಾಡ್ತಕ್ಕಂಥ ವೆಹಿಕಲನ್ನು ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅನಾವರಣಗೊಳಿಸಿರ್ತಾರೆ. ಸೊ ಆ ಒಂದು ವೆಹಿಕಲ್ಗೆ ಏನಂತ ನಾಮಕರಣ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದಕ್ಕೆ ಶೂನ್ಯ ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಆ ಒಂದು ಏರ್ ಟ್ಯಾಕ್ಸಿಯನ್ನು ನೀವು ಈ ಚಿತ್ರದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಮೊದಲ ಏರ್ ಟ್ಯಾಕ್ಸಿ ಆಗಿರುತ್ತೆ. ಸೊ ಇದಕ್ಕೆ ಶೂನ್ಯ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಇದನ್ನು ಬೆಂಗಳೂರಿನಲ್ಲಿ ಈಗ ಲಾಂಚ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಏರ್ ಟ್ಯಾಕ್ಸಿ ಆಗಿರುತ್ತೆ, ಅಥವಾ ಫಸ್ಟ್ ಏರ್ ಟ್ಯಾಕ್ಸಿ ಆಫ್ ಇಂಡಿಯಾ ಆಗಿರುತ್ತೆ. ಸೊ ಇದನ್ನ ಬೆಂಗಳೂರು ಬೇಸ್ಡ್ ಸರಳ ಏವಿಯೇಷನ್ ಅವರು ಇದನ್ನ ರೀಸೆಂಟ್ ಆಗಿ ಅನಾವರಣಗೊಳಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಬೈ 2028 ಅಂದ್ರೆ ಈಗ ಇದನ್ನ ಪ್ರಾಕ್ಟಿಕಲ್ ಆಗಿ ಮಾತ್ರ ಅಥವಾ ಒಂದು ಪ್ರಾಯೋಗಿಕವಾಗಿ ಮಾತ್ರ ಇದನ್ನು ಲಾಂಚ್ ಮಾಡಿರ್ತಾರೆ. ಬಟ್ ಕಮರ್ಷಿಯಲ್ ಯೂಸ್ಗೆ ಅಥವಾ ಇದನ್ನು ಪ್ರಯೋಜನಕ್ಕೆ ಬರ್ತಕ್ಕಂಥದ್ದು ಅಥವಾ ಸಾರ್ವಜನಿಕರ ಬಳಕೆಗೆ ಬರ್ತಕ್ಕಂಥದ್ದು 2028 ವೇಳೆಗೆ ಇದು ಸಾರ್ವಜನಿಕರ ಬಳಕೆಗೆ ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಬಳಸಿರ್ತಕ್ಕಂಥ ಟೆಕ್ನಾಲಜಿ ಅಥವಾ ತಂತ್ರಜ್ಞಾನವನ್ನು ನಾವು EVTOL ಅಂತ ಹೇಳ್ತೇವೆ. ಸೊ ಅದರ ಅರ್ಥ ಏನು ಅಂದರೆ ಎಲೆಕ್ಟ್ರಿಕ್ ವರ್ಟಿಕಲ್ ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್ ಅಂತ ಹೇಳ್ತೇವೆ. ವರ್ಟಿಕಲ್ ಟೇಕ್ ಆಫ್ ಅಂದರೆ ಸೊ ಅದು ಈ ರೀತಿಯಾಗಿ ಸ್ಲ್ಯಾಂಟಾಗಿ ಹೋಗಿ ಏರೋಪ್ಲೇನ್ಸ್ ಹೇಗೆ ಟೇಕ್ ಆಫ್ ಆಗುತ್ತೆ ಆ ರೀತಿ ಟೇಕ್ ಆಫ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಇರ್ತಕ್ಕಂಥ ಪಾಯಿಂಟ್ನಿಂದನೇ ಈ ಥರ ಲಂಬವಾಗಿ ಟೇಕ್ ಆಫ್ ಆಗ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಹೊಂದಿರತಕ್ಕಂಥ ತಂತ್ರಜ್ಞಾನದ ಮುಖಾಂತರ ಇದನ್ನು ಡೆವಲಪ್ ಮಾಡಲಾಗಿರುತ್ತೆ. ಸೊ ಇದರ ಸ್ಪೀಡನ್ನು ನಾವು ನೋಡೋದಾದರೆ 1 ಗಂಟೆಗೆ 250 ಕಿಲೋಮೀಟರ್ಸ್ ಅಷ್ಟು ವಿಸ್ತೀರ್ಣವನ್ನು ಕ್ರಮಿಸ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ. ಸೊ ಇದು 20 ಕಿಲೋಮೀಟರ್ನಿಂದ 30 ಕಿಲೋಮೀಟರ್ ಅಂದರೆ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಏನಿರುತ್ತೆ ಆ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ಗೆ ಬಳಕೆ ಮಾಡಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ಏರ್ ಟ್ಯಾಕ್ಸಿ ನಮ್ಮ ಭಾರತ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಅನಾವರಣಗೊಳಿಸಲಾಗಿರುತ್ತೆ. ಸೊ ಇದರ ಕೆಪಾಸಿಟಿ ಅಂದರೆ ಒಂದು ಏರ್ ಟ್ಯಾಕ್ಸಿಯಲ್ಲಿ ಎಷ್ಟು ಜನ ಟ್ರಾವೆಲ್ ಮಾಡಬಹುದಾಗಿರುತ್ತೆ ಅಂದರೆ 6 ಪ್ಯಾಸೆಂಜರ್ಸ್ ಅಂದರೆ 6 ಜನ ಪ್ರಯಾಣಿಕರು ಇದರಲ್ಲಿ ಟ್ರಾವೆಲ್ ಮಾಡಬಹುದಾಗಿರುತ್ತೆ. ಸೊ ಇದರ ಮ್ಯಾಕ್ಸಿಮಮ್ ವೆಯ್ಟ್ ಅಂದರೆ ಎಷ್ಟು ವೆಯ್ಟನ್ನು ಇದು ಕ್ಯಾರಿ ಮಾಡಲಿಕ್ಕೆ ಸಾಮರ್ಥ್ಯ ಹೊಂದಿರುತ್ತೆ ಅಂದರೆ 680 ಕಿಲೋಗ್ರಾಮ್ಸ್ ಅಷ್ಟು ವೆಯ್ಟನ್ನು ಇದು ಕ್ಯಾರಿ ಮಾಡ್ತಕ್ಕಂಥ ಕೆಪಾಸಿಟಿಯನ್ನು ಹೊಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಲಾಂಚ್ ಮಾಡಿರ್ತಕ್ಕಂಥ ಪ್ರದೇಶ ನಮ್ಮ ಬೆಂಗಳೂರಿನಲ್ಲಿ ಇದನ್ನ ಉದ್ಘಾಟನೆ ಮಾಡಲಾಗಿರುತ್ತೆ. ಗ್ರಾಜುಯಲಿ ಇದನ್ನ ಬೇರೆ ಬೇರೆ ನಗರಗಳಿಗೆ, ಮುಂಬೈ, ಡೆಲ್ಲಿ ಮತ್ತೆ ಪುಣೆ, ಈ ರೀತಿಯ ಬೇರೆ ಬೇರೆ ನಗರಗಳಿಗೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಅಡಿಷನಲ್ ಸರ್ವಿಸಸ್ ಅಂದರೆ ಟ್ರಾವೆಲ್ನ ಜೊತೆಗೆ ಇದನ್ನು ಬೇರೆ ಇನ್ನೆಲ್ಲಿ ಬಳಕೆ ಮಾಡ್ಕೊಳ್ಬೋದು ಅದನ್ನು ಕೂಡ ನಾವು ಡಿಸ್ಕಸ್ ಮಾಡೋದಾದರೆ ಇದನ್ನು ಆಂಬ್ಯುಲೆನ್ಸ್ ಸರ್ವಿಸ್ ಆಗಿ ಕೂಡ ನಾವು ಯೂಸ್ ಮಾಡ್ಬೋದಾಗಿರುತ್ತೆ. ಅಥವಾ ಕೆಲವೊಂದು ಪ್ಲೇಸಸ್ಗೆ ಅರ್ಜೆಂಟ್ ಮೆಡಿಕಲ್ ನೀಡ್ಸ್ ಅಥವಾ ತ್ವರಿತವಾಗಿ ಅಥವಾ ತುರ್ತು ವೈದ್ಯಕೀಯ ಅಗತ್ಯಗಳಿರ್ತಕ್ಕಂಥ ಪ್ರದೇಶಗಳಿಗೂ ಕೂಡ ಸೊ ಮೆಡಿಸಿನನ್ನು ಕಳಿಸಲಿಕ್ಕೆ ಈ ಒಂದು ಏರ್ ಟ್ಯಾಕ್ಸಿಯನ್ನು ನಾವು ಬಳಕೆ ಮಾಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ತ್ರಯಂಬಕಂ ಚಿತ್ರದಲ್ಲಿನ ಅಭಿನಯಕ್ಕಾಗಿ ಯಾರು ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ? ಹೂ ಹ್ಯಾಸ್ ಅವಾರ್ಡೆಡ್ ದಿ ಬೆಸ್ಟ್ ಆಕ್ಟ್ರೆಸ್ ಫಾರ್ ದೇರ್ ಪರ್ಫಾರ್ಮೆನ್ಸ್ ಇನ್ ತ್ರಯಂಬಕಂ? ಸೊ ತ್ರಯಂಬಕಂ ಅಂತಕ್ಕಂಥದ್ದು ಒಂದು ಚಲನಚಿತ್ರವಾಗಿರುತ್ತೆ. ಸೊ ಈ ಒಂದು ಚಲನಚಿತ್ರದಲ್ಲಿ ಉತ್ತಮವಾಗಿ ನಟನೆಯನ್ನು ಮಾಡಿರುವ ಕಾರಣದಿಂದ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥವ್ರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅನುಪಮಾ ಗೌಡ ಅವರಿಗೆ ಸೊ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ ಫಿಲಂ ಅವಾರ್ಡ್ಸ್ 2029 ಅಂದರೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು 2019 ಇಲ್ಲಿ ದಿನಾಂಕವನ್ನು ನೀವು ನೋಡ್ಬೋದಾಗಿರುತ್ತೆ. ಸೊ ಇದು 2019ನೇ ಸಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶಸ್ತಿಗಳನ್ನು ಈಗ ಕೊಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಬೆಸ್ಟ್ ಆಕ್ಟರ್ ಅಂದರೆ ಉತ್ತಮ ನಟನಾಗಿ
ಕಿಚ್ಚ ಸುದೀಪ್ ಅವರನ್ನ ಆಯ್ಕೆ ಮಾಡಲಾಗಿರುತ್ತೆ. ಸೊ ಪೈಲ್ವಾನ್ ಚಿತ್ರಕ್ಕಾಗಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಅನ್ನ ಇವರಿಗೆ ನೀಡಲಾಗ್ತಾ ಇದೆ. ಸೊ ಬೆಸ್ಟ್ ಆಕ್ಟ್ರೆಸ್ ಅಂದ್ರೆ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಅನುಪಮಾ ಗೌಡರ್ ಅವರಿಗೆ ತ್ರಯಂಬಕಂ ಅಂತಕ್ಕಂಥ ಒಂದು ಚಲನಚಿತ್ರಕ್ಕಾಗಿ ಸೊ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಸೊ ಬೆಸ್ಟ್ ಫಿಲಂ ಅಂದ್ರೆ ಅತ್ಯುತ್ತಮ ಚಲನಚಿತ್ರವಾಗಿ ಮೋಹನ್ ದಾಸ್ ಈ ಒಂದು ಚಲನಚಿತ್ರಕ್ಕೆ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಬೆಸ್ಟ್ ಪಾಪ್ಯುಲರ್ ಫಿಲ್ಮ್ ಅಂದ್ರೆ ಅತ್ಯುತ್ತಮ ಜನಪ್ರಿಯ ಚಿತ್ರ. ಸೊ ಇದಕ್ಕೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಇದನ್ನ ಡೈರೆಕ್ಟ್ ಮಾಡಿರ್ತಕ್ಕಂಥವ್ರು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಈ ಒಂದು ಚಿತ್ರಕ್ಕೆ ಅತ್ಯುತ್ತಮ ಜನಪ್ರಿಯ ಚಿತ್ರ ಅಂತ ಒಂದು ಅವಾರ್ಡ್ ಅನ್ನ ನೀಡಲಾಗ್ತಾ ಇದೆ. ಸೊ ಅದಾದ್ಮೇಲೆ ಬೆಸ್ಟ್ ಫಿಲ್ಮ್ ಆನ್ ಸೋಷಿಯಲ್ ಕಾಸ್ ಅಂದ್ರೆ ಸಮಾಜಕ್ಕೆ ಒಂದು ಉತ್ತಮ ಒಂದು ಮೆಸೇಜ್ ಅನ್ನ ಕೊಡ್ತಕ್ಕಂಥ ಒಂದು ಕ್ಯಾಟಗರಿಯಲ್ಲಿ ಕನ್ನೇರಿ ಅಂತಕ್ಕಂಥ ಒಂದು ಚಿತ್ರ. ಸೊ ಇದನ್ನ ನಿರ್ದೇಶನ ಮಾಡಿರ್ತಕ್ಕಂಥವ್ರು ಮಂಜುನಾಥ್ ಎಸ್ ಅಂತಕ್ಕಂಥವ್ರು ನಿರ್ದೇಶನ ಮಾಡಿರ್ತಾರೆ. ಸೊ ಇದಕ್ಕೆ ಬೆಸ್ಟ್ ಫಿಲ್ಮ್ ಆನ್ ಸೋಷಿಯಲ್ ಕಾಸ್ಗೆ ಸಂಬಂಧಪಟ್ಟಂತೆ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ಬೆಸ್ಟ್ ಚಿಲ್ಡ್ರನ್ಸ್ ಫಿಲಮ್ ಅಂದ್ರೆ ಮಕ್ಕಳಿಗಾಗಿ ಮಾಡಿರ್ತಕ್ಕಂಥ ಅತ್ಯುತ್ತಮ ಚಲನಚಿತ್ರ ಎಲ್ಲಿ ಆಡೋದು ನಾವು ಎಲ್ಲಿ ಆಡೋದು ಅಂತಕ್ಕಂಥ ಒಂದು ಚಲನಚಿತ್ರವಾಗಿರುತ್ತೆ. ಸೊ ಅದಾದ್ಮೇಲೆ ಬೆಸ್ಟ್ ಡೆಬ್ಯೂಟ್ ಫಿಲಮ್ ಅಂದ್ರೆ ಅತ್ಯುತ್ತಮ ಚೊಚ್ಚಲ ಚಿತ್ರ. ಸೊ ಈ ಒಂದು ಕ್ಯಾಟಗರಿಯಲ್ಲಿ ಗೋಪಾಲ ಗಾಂಧಿ ಅವರಿಗೆ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಬೆಸ್ಟ್ ರೀಜನಲ್ ಲ್ಯಾಂಗ್ವೇಜ್ ಫಿಲಮ್ ಅಂದ್ರೆ ಅತ್ಯುತ್ತಮ ಪ್ರಾದೇಶಿಕ ಭಾಷಾ ಚಿತ್ರವಾಗಿ ಟ್ರೈಬಲ್ ತಲಾಕ್ ಅಂತ ಹೇಳ್ತೇವೆ. ಸೊ ಈ ಒಂದು ಚಲನಚಿತ್ರಕ್ಕೆ ನೀಡಲಾಗಿರುತ್ತೆ. ಸೊ ಇದನ್ನ ಯಾವ ಭಾಷೆಯಲ್ಲಿ ಚಿತ್ರೀಕರಿಸಲಾಗಿರುತ್ತೆ ಅಂದ್ರೆ ಬೇರೆ ಭಾಷೆಯಲ್ಲಿ ಚಿತ್ರೀಕರಿಸಲಾಗಿರ್ತಕ್ಕಂಥ ಒಂದು ಚಲನಚಿತ್ರವಾಗಿರುತ್ತೆ. ಸೊ ಈ ಒಂದು ಚಲನಚಿತ್ರವನ್ನ ನಾವು ಟ್ರೈಬಲ್ ತಲಾಕ್ ಅಂತ ಹೇಳ್ತೇವೆ. ಸೊ ಅತ್ಯುತ್ತಮ ಪ್ರಾದೇಶಿಕ ಭಾಷಾ ಕ್ಯಾಟಗರಿಯಲ್ಲಿ ಸೊ ಇದಕ್ಕೆ ಅವಾರ್ಡ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಬೆಸ್ಟ್ ಸ್ಟೋರಿ ಅಂದ್ರೆ ಅತ್ಯುತ್ತಮ ಕತೆ. ಸೊ ಇದು ಇಲ್ಲೂ ಇರಲಾರೆ ಅಲ್ಲೂ ಹೋಗಲಾರೆ ಚಿತ್ರಕ್ಕೆ ಸೊ ಜಯಂತ್ ಕಾಯ್ಕಿಣಿಯವರವರ ಸೊ ಈ ಒಂದು ಚಿತ್ರಕ್ಕಾಗಿ ಅಥವಾ ಅತ್ಯುತ್ತಮ ಕಥೆಯ ಕ್ಯಾಟಗರಿಯಲ್ಲಿ ಇಲ್ಲೂ ಇರಲಾರೆ ಅಲ್ಲಿ ಹೋಗಲಾರೆ ಇದಕ್ಕೆ ನೀಡಲಾಗಿರುತ್ತೆ. ಸೊ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅಥವಾ ಅತ್ಯುತ್ತಮ ಸಂಗೀತ ನಿರ್ದೇಶನ ಸೊ ಯಜಮಾನ ಚಿತ್ರಕ್ಕಾಗಿ ಹರಿಕೃಷ್ಣ ಅವರಿಗೆ ಸೊ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಈ ಒಂದು ಅವಾರ್ಡ್ ಅನ್ನ ನೀಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಬೆಸ್ಟ್ ಪ್ಲೇ ಬ್ಯಾಕ್ ಸಿಂಗರ್ ಅಂದ್ರೆ ಅತ್ಯುತ್ತಮ ಹಿನ್ನೆಲೆ ಗಾಯಕ ಪುರುಷ ರಘು ದೀಕ್ಷಿತ್ ಫಾರ್ ಲವ್ ಮಾಕ್ಟೈಲ್. ಸೊ ಲವ್ ಮಾಕ್ಟೈಲ್ ಚಿತ್ರಕ್ಕೆ ರಘು ದೀಕ್ಷಿತ್ ಅವರಿಗೆ ಅವಾರ್ಡ್ ಅನ್ನ ನೀಡಿರ್ತಾರೆ. ಸೊ ಅದೇ ಫೀಮೇಲ್ ಸಿಂಗರ್ ಅನ್ನ ತೆಗೆದುಕೊಂಡಾಗ ಅಥವಾ ಗಾಯಕಿಯನ್ನ ತೆಗೆದುಕೊಂಡಾಗ ಸೊ ಜಯದೇವಿ ಜಂಗಮ ಶೆಟ್ಟಿ ಅವರಿಗೆ ಸೊ ರಾಗ ಭೈರವಿ ಚಲನಚಿತ್ರಕ್ಕಾಗಿ ಸೊ ಇವರ ಬೆಸ್ಟ್ ಸಿಂಗಿಂಗ್ ಆಗಿ ಅವಾರ್ಡ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟ ಒಂದು ಪ್ರಶಸ್ತಿಗಳಾಗಿರೋದ್ರಿಂದ ಸೊ ನಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನ ನೀವು ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಹಿಮಾಚಲ ಪ್ರದೇಶ ಸರ್ಕಾರದಿಂದ ಯೋಜಿತ ರೋಪ್ವೇ ಯಾವ 2 ಸ್ಥಳಗಳನ್ನು ಸಂಪರ್ಕಿಸುತ್ತದೆ? ಸೊ ವಿಚ್ 2 ಲೊಕೇಶನ್ಸ್ ವಿಲ್ ದ ಪ್ಲಾನ್ಡ್ ರೋಪ್ವೇ ಕನೆಕ್ಟ್ ಬೈ ಹಿಮಾಚಲ್ ಪ್ರದೇಶ್ ಗವರ್ನಮೆಂಟ್? ಸೊ ಹಿಮಾಚಲ ಪ್ರದೇಶ ಸರ್ಕಾರ ರೋಪ್ ವೇ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಇದು ನಮ್ಮ ಭಾರತ ದೇಶದ ಲಾಂಗೆಸ್ಟ್ ಕನೆಕ್ಟಿಂಗ್ ರೋಪ್ ವೇ ಆಗುತ್ತೆ. ಹಾಗಿದ್ರೆ ಈ ಒಂದು ರೋಪ್ ವೇ ಯಾವ 2 ಪ್ರದೇಶಗಳನ್ನ ಕನೆಕ್ಟ್ ಮಾಡುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪರ್ವಾನುನಿಂದ ಸ್ಟಾರ್ಟ್ ಆಗಿ ಶಿಮ್ಲಾವರೆಗೂ ಕನೆಕ್ಟ್ ಮಾಡ್ತಕ್ಕಂಥ ನಮ್ಮ ಭಾರತ ದೇಶದ ಲಾಂಗೆಸ್ಟ್ ರೋಪ್ ವೇ ಅನ್ನ ಹಿಮಾಚಲ ಪ್ರದೇಶದಲ್ಲಿ ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ರೀತಿಯಾಗಿ ಒಂದು ರೋಪ್ಗಳನ್ನ ಡೆವಲಪ್ ಮಾಡಿರ್ತಾರೆ. ಸೊ ಅದರಲ್ಲಿ ಚಿಕ್ಕ ಚಿಕ್ಕ ಕಾರ್ಗಳಿರ್ತವೆ. ಆ ಕಾರ್ಗಳ ಮುಖಾಂತರ ಸೊ ಟ್ರಾವೆಲ್ ಮಾಡ್ತಕ್ಕಂಥ ಸಿಸ್ಟಮ್ ಅನ್ನ ನಾವು ರೋಪ್ ವೇ ಅಂತ ಹೇಳ್ತೇವೆ. ಸೊ ನಮ್ಮ ಭಾರತ ದೇಶದಲ್ಲಿ ಲಾಂಗೆಸ್ಟ್ ರೋಪ್ ವೇ ಅನ್ನ ಈಗ ಹಿಮಾಚಲ ಪ್ರದೇಶದಿಂದ ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ಕೂಡ ಪ್ರಾಯೋಗಿಕವಾಗಿ ಇದನ್ನ ಅನ್ವೀಲ್ ಮಾಡಿರ್ತಾರೆ. ಸೊ ಇದನ್ನ ಕಮರ್ಷಿಯಲ್ ಯೂಸ್ ಅಥವಾ ಸಾರ್ವಜನಿಕರ ಬಳಕೆಗೆ 2030 ವೇಳೆಗೆ ಸೊ ಇದನ್ನ ಲಾಂಚ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಇದು ಒಟ್ಟು 40 ಕಿಲೋಮೀಟರ್ಸ್ ಅಂದ್ರೆ 40 ಕಿಲೋಮೀಟರ್ ವಿಸ್ತೀರ್ಣವನ್ನ ಕ್ರಮಿಸಬಹುದಾಗಿರ್ತಕ್ಕಂಥ ಲಾಂಗೆಸ್ಟ್ ರೋಪ್ ವೇ ಆಫ್ ಇಂಡಿಯಾ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ಪರ್ವಾನುನಿಂದ ಸ್ಟಾರ್ಟ್ ಆಗಿ ಶಿಮ್ಲಾದವರೆಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ರೋಪ್ ವೇ ಅನ್ನ ಸೊ ಹಿಮಾಚಲ ಪ್ರದೇಶ ಸರ್ಕಾರದವರು 2030 ವೇಳೆಗೆ ಲಾಂಚ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇದರಲ್ಲಿ ಟ್ರಾವೆಲ್ ಮಾಡ್ಲಿಕ್ಕೆ ಅಂದ್ರೆ 40 ಕಿಲೋಮೀಟರ್ನ ರೋಪ್ ವೇ ಮುಖಾಂತರ ನಾವು ಟ್ರಾವೆಲ್ ಮಾಡ್ಲಿಕ್ಕೆ ಸೊ ಕೇವಲ 2 ಗಂಟೆಗಳಲ್ಲಿ ಟ್ರಾವೆಲ್ ಮಾಡಬಹುದಾಗಿರುತ್ತೆ. ಸೊ ಮುಂಚೆ ಏನು ಜರ್ನಿ ಮಾಡ್ತಾ ಇದ್ರು ಸೊ ಅದಕ್ಕಿಂತ ಕಡಿಮೆ ಸಮಯದಲ್ಲಿ ಈ ಒಂದು ರೋಪ್ ವೇ ಮುಖಾಂತರ ಟ್ರಾವೆಲ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ
ಈ 40 ಕಿಲೋಮೀಟರ್ ಏನಿದೆ, ಸೊ ಇದರ ಮಧ್ಯದಲ್ಲಿ ನಾವು 11 ಸ್ಟೇಷನ್ಸ್ ಅಥವಾ 11 ನಿಲ್ದಾಣಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪ್ಲೇಸಸ್ ಕೂಡ ಬರುತ್ತೆ. ಸೊ ಅದರಲ್ಲಿ ಒಂದು ತಾರಾದೇವಿ ಟೆಂಪಲ್ ಅಂಡ್ ಸೋಲಾನ್ ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಯಾತ್ರಾ ಪ್ರದೇಶಗಳು ಅಥವಾ ಪಿಲಿಗ್ರಿಮೇಜ್ ಪ್ಲೇಸಸ್ಗಳನ್ನು ಕೂಡ ಸೊ ಇದರ ಮಾರ್ಗ ಮಧ್ಯದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಕೆಪಾಸಿಟಿ ಅಂದರೆ ಆ ಒಂದು ಪ್ರತಿಯೊಂದು ಕಾರನ್ನು ನಾವೇನಂತ ಕರಿತೀವಿ ಅಂದರೆ ಗೊಂಡೋಲಾ ಅಂತ ಕರಿತೇವೆ. ಸೊ ಆ ಚಿತ್ರದಲ್ಲಿ ನೀವು ನೋಡಿದ್ವಿ, ಆ ರೋಪ್ನಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಕಾರ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ರೋಪ್ ವೇದಲ್ಲಿರ್ತಕ್ಕಂಥ ಕಾರ್ಗಳನ್ನು ನಾವು ಗೊಂಡಾಲ ಅಥವಾ ಇಂಗ್ಲಿಷ್ನಲ್ಲಿ ನಾವು ಕಾರ್ ಅಂತ ಹೇಳ್ತೇವೆ. ಸೊ ಪ್ರತಿಯೊಂದು ಕಾರ್ನಲ್ಲಿ ಮಿನಿಮಮ್ 8 ಜನ, ಮ್ಯಾಕ್ಸಿಮಮ್ 25 ಜನರನ್ನ ಕ್ಯಾರಿ ಮಾಡ್ಬೋದಾಗಿರುತ್ತೆ. ಸೊ ಅಷ್ಟು ಪ್ರತಿಯೊಂದು ಗೊಂಡೋಲಾದಲ್ಲಿರ್ತಕ್ಕಂಥ ಒಂದು ಸಾಮರ್ಥ್ಯವಾಗಿರುತ್ತೆ. ಸೊ ಅದಾದ್ಮೇಲೆ ಇದು 1 ವರ್ಷಕ್ಕೆ ಅಂದರೆ ಲಾಂಚ್ ಮಾಡಿದ ನಂತರ 1 ವರ್ಷಕ್ಕೆ ಇದು 25 ಲಕ್ಷ ಪ್ಯಾಸೆಂಜರ್ಸನ್ನು ಕ್ಯಾರಿ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಸೊ ಈ ರೋಪ್ ವೇ ಒಂದಲ್ಲಿದೆ. ಸೊ ಇದರಿಂದ ಆಗ್ತಕ್ಕಂಥ ಇಂಪ್ಯಾಕ್ಟ್ಸ್ ಏನು ನಾರ್ಮಲ್ ಟ್ರಾವೆಲ್ಗಿಂತ ಸೊ ಈ ಒಂದು ರೋಪ್ ವೇ ಟ್ರಾವೆಲ್ನಿಂದ ನಮ್ಗಾಗ್ತಕ್ಕಂಥ ಬೆನಿಫಿಟ್ ಏನು ಅಂದರೆ, ಸೊ ಯೂಶ್ವಲಿ ಯಾವುದಾದ್ರೂ ಒನ್ ವೇ ಏನಿರುತ್ತೆ ಸೊ ಅದು ಗ್ರಾವಿಟಿಯಿಂದ ಮೂವ್ ಆಗುತ್ತೆ, ಅಂದರೆ ಯಾವುದೇ ಎನರ್ಜಿಯನ್ನು ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಆಬ್ವಿಯಸ್ಲಿ ಇದರಿಂದ ನಮಗೆ ಎನ್ವೈರನ್ಮೆಂಟ್ ಮತ್ತು ಎಕಾನಮಿ ಸೊ ಎರಡಕ್ಕೂ ಕೂಡ ಬೆನಿಫಿಟ್ ಆಗ್ತಕ್ಕಂಥ ಒಂದು ಮೆಥಡ್ ಆಗಿರುತ್ತೆ. ಅದ್ರ ಜೊತೆಗೆ ಟೂರಿಸಂ ಅಥವಾ ಪ್ರವಾಸೋದ್ಯಮ ಕೂಡ ಬೂಸ್ಟ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಈ ಟ್ರಾಫಿಕ್ ಕಂಜೆಷನ್ ಏನಿರುತ್ತೆ ಅಂದರೆ ರಸ್ತೆಯ ಮೂಲಕ ನಾವು ಟ್ರಾವೆಲ್ ಮಾಡಿದ್ರೆ ಆಗ್ತಕ್ಕಂಥ ಒಂದು ಸಂಚಾರ ದಟ್ಟಣೆ ಏನಿರುತ್ತೆ ಸೊ ಅದು ಕೂಡ ಕಡಿಮೆ ಆಗ್ತಕ್ಕಂಥದ್ದನ್ನು ಈ ರೋಪ್ ವೇ ಮುಖಾಂತರ ನಾವು ಎಸ್ಟಾಬ್ಲಿಷ್ ಮಾಡಬಹುದಾಗಿರುತ್ತೆ. ಸೊ ಆಬ್ವಿಯಸ್ಲಿ ಎನ್ವೈರನ್ಮೆಂಟ್ ಮೇಲೆ ಕೂಡ ಇದು ಪರಿಣಾಮವನ್ನು ಬೀರುತ್ತೆ. ಸೊ ವೆಹಿಕುಲಾರ್ ಎಮಿಷನ್ ಇಂದ ಆಗ್ತಕ್ಕಂಥ ಒಂದು ಮಾಲಿನ್ಯವನ್ನ ರೋಪ್ ವೇದಿಂದ ನಾವು ಸಾಕಷ್ಟು ತಡೆಯಬಹುದಾಗಿರುತ್ತೆ. ಸೊ ಅದರಿಂದ ಇದು ಎನ್ವೈರನ್ಮೆಂಟ್ ಮೇಲೆ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡ್ತಕ್ಕಂಥ ಒಂದು ವಿಧಾನವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಭಾರತದಲ್ಲಿ ಮೊದಲ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಂಶೋಧನಾ ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಲಾಗಿದೆ? ಸೊ ವೇರ್ ವಿಲ್ ದ ಫಸ್ಟ್ ಇಂಟರ್ನ್ಯಾಷನಲ್ ಒಲಿಂಪಿಕ್ ರಿಸರ್ಚ್ ಕಾನ್ಫರೆನ್ಸ್ ಬಿ ಹೆಲ್ಡ್ ಇನ್ ಇಂಡಿಯಾ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗುಜರಾತಿನಲ್ಲಿ ಒಲಿಂಪಿಕ್ ರಿಸರ್ಚ್ ಕಾನ್ಫರೆನ್ಸ್ ಅನ್ನ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತ ದೇಶದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಇವೆಂಟ್ ಅನ್ನ ಫಸ್ಟ್ ಇಂಟರ್ನ್ಯಾಷನಲ್ ಒಲಿಂಪಿಕ್ ರಿಸರ್ಚ್ ಕಾನ್ಫರೆನ್ಸ್ ಅಂತ ಹೇಳ್ತೇವೆ. ಸೊ ಇದನ್ನ ಜನವರಿ ಅಂದರೆ ಇದೇ ತಿಂಗಳು 3 ದಿನಗಳ ಕಾಲ ನಡೆಸ್ತಕ್ಕಂಥ ಒಂದು ಕಾನ್ಫರೆನ್ಸ್ ಆಗಿರುತ್ತೆ. ಸೊ ಈ ಒಂದು ಕಾನ್ಫರೆನ್ಸ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಗುಜರಾತ್ನ ಇಂದ ಹೋಸ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಗುಜರಾತ್ನಲ್ಲಿ ಒಂದು ಕ್ಯಾಂಪಸ್ ಅಂದರೆ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಸೊ ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಯಾವ ಉದ್ದೇಶಕ್ಕಾಗಿ ಈ ಒಂದು ಈವೆಂಟ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ, ಸೊ ಟು ಡಿಸ್ಕಸ್ ಸ್ಟ್ರಾಟಜೀಸ್ ಅಂಡ್ ಇನೋವೇಟಿವ್ ಎಕನಾಮಿಕ್ ಮಾಡೆಲ್ಸ್ ಫಾರ್ financing and building sustainable ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ನಮ್ಮ ಭಾರತ ದೇಶದಲ್ಲಿ ಸುಸ್ಥಿರವಾಗಿರ್ತಕ್ಕಂಥ ಕ್ರೀಡಾ ಮೂಲ ಸೌಕರ್ಯಗಳನ್ನು ಯಾವ ರೀತಿ ಡೆವಲಪ್ ಮಾಡಬೇಕು ಅನ್ನೋ ವಿಷಯಗಳ ಮೇಲೆ ಸೊ ಇಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ಇದಕ್ಕಿಂತ ಮುಖ್ಯವಾಗಿ ನಮ್ಮ ಭಾರತ ದೇಶವನ್ನು 2036 ವೇಳೆಗೆ ಅಂದರೆ 2036ಗೆ ಒಲಿಂಪಿಕ್ಸನ್ನು ಹೋಸ್ಟ್ ಮಾಡಲಿಕ್ಕೆ ನಮ್ಮ ಭಾರತ ದೇಶ ಕೂಡ ರೇಸಲ್ಲಿರುತ್ತೆ. ಅಂದರೆ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಈ ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ಕಂಡಕ್ಟ್ ಮಾಡಲಿಕ್ಕೆ ಅಥವಾ ಆತಿಥ್ಯವನ್ನು ವಹಿಸಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೇವೆ. ಅದರಲ್ಲಿ ಭಾರತ ರಾಷ್ಟ್ರ ಕೂಡ ಸ್ಪರ್ಧೆಯಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಅದನ್ನ ಸಾಕಾರಗೊಳಿಸಲಿಕ್ಕೆ ಈ ಒಂದು ಕಾನ್ಫರೆನ್ಸ್ ಅಂತಕ್ಕಂಥದ್ದು ನಮ್ಮ ಭಾರತ ದೇಶಕ್ಕೆ ಸೊ ಒಂದು ವೆರಿ ಇಂಪಾರ್ಟೆಂಟ್ ಇವೆಂಟ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು ಇವೆಂಟ್ ನಲ್ಲಿ ಜೆಂಡರ್ ಈಕ್ವಿಟಿ ಅಂಡ್ ಇನ್ಕ್ಲೂಷನ್, ಐ ಮೀನ್ ಟು ಸೇ ಪ್ರಮೋಟಿಂಗ್ ಜೆಂಡರ್ ಈಕ್ವಿಟಿ ಅಂಡ್ ಇನ್ಕ್ಲೂಷನ್ ಅಕ್ರಾಸ್ ದಿ ಡಿಸಿಪ್ಲಿನ್ಸ್ ಅಂದರೆ ಲಿಂಗ ಸಮಾನತೆಯನ್ನು ಕೂಡ ಸಾಧಿಸ್ತಕ್ಕಂಥ ಸೊ ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥವ್ರು ಯಾರು ಅಥವಾ ಪಾರ್ಟಿಸಿಪೇಷನ್ ಮಾಡ್ತಕ್ಕಂಥವ್ರು ಯಾರು ಅಂತ ನಾವು ನೋಡೋದಾದ್ರೆ, ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ನ ಎಲ್ಲ ಅಫಿಷಿಯಲ್ಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ PT ಉಷಾರ್ ಅವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ವೈಸ್ ಪ್ರೆಸಿಡೆಂಟ್ ಅಥವಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಗನ್ ನಾರಂಗ್ ರವರು ಕೂಡ ಇದರಲ್ಲಿ
ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ರಿನೌಂಡ್ ರಿಸರ್ಚರ್ಸ್ ಮತ್ತು ಎಕ್ಸ್ಪರ್ಟ್ಗಳು ಕೂಡ ಈ ಒಂದು ಸಭೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಆರ್ಗನೈಸ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದರೆ ಯೂನಿಯನ್ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್, ಅಂದರೆ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ಸೊ ಈ ಒಂದು ಕಾನ್ಫರೆನ್ಸನ್ನು ಹೋಸ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಬ್ರಿಕ್ಸ್ ಎಂದರೇನು? ಸೊ ವಾಟ್ ಡಸ್ ಬ್ರಿಕ್ಸ್ ಸ್ಟ್ಯಾಂಡ್ಸ್ ಫಾರ್? ಸೊ ಈ ಪ್ರಶ್ನೆಯನ್ನು ಸಾಕಷ್ಟು ಬಾರಿ ಪರೀಕ್ಷೆಗಳಲ್ಲಿ ಕೇಳ್ತಾ ಇರ್ತಾರೆ. ಸೊ ಹಿಂದೆ ಕೂಡ ಕೇಳಿರ್ತಾರೆ, ಮುಂದೆ ಕೂಡ ಕೇಳ್ತಕ್ಕಂಥ ಸಾಧ್ಯತೆಗಳು ಬಹಳ ಜಾಸ್ತಿ ಇರುತ್ತೆ. ಸೊ ಬ್ರಿಕ್ಸ್ನ ವಿಸ್ತೃತ ರೂಪ ಏನು ಅಂದರೆ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ. ಸೊ ಇವೆಲ್ಲ ರಾಷ್ಟ್ರಗಳ ಮೊದಲ ಅಕ್ಷರಗಳನ್ನು ತೆಗೆದುಕೊಂಡು ಮಾಡಿರ್ತಕ್ಕಂಥ ಒಂದು ಆಕ್ರೋನಿಮನ್ನು ಬ್ರಿಕ್ಸ್ ಅಂತ ನಾವು ಕರಿತೇವೆ. ಸೊ ಬ್ರಿಕ್ಸ್ ಈಗ ಮತ್ತೊಮ್ಮೆ ಯಾಕೆ ಸುದ್ದಿಯಲ್ಲಿದೆ ಅಂತ ನಾವು ತಿಳ್ಕೊಳ್ಳೋದಾದರೆ, ಸೊ ನೈಜೀರಿಯಾ ರಾಷ್ಟ್ರ ಏನಿದೆ ಅಂದರೆ ಆಫ್ರಿಕನ್ ಕಂಟ್ರಿ, ಇಟ್ ಈಸ್ ಒನ್ ಆಫ್ ದಿ ಆಫ್ರಿಕನ್ ಕಂಟ್ರೀಸ್ ಆಗಿರುತ್ತೆ. ಸೊ ಇದು ಈಗ ಬ್ರಿಕ್ಸ್ನ ಪಾರ್ಟ್ನರ್ ಕಂಟ್ರಿಯಾಗಿ ಸೇರ್ಕೊಂಡಿದೆ. ಸಿ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಇದು ಪಾಲುದಾರ ರಾಷ್ಟ್ರ. ಇಟ್ ಈಸ್ ನಾಟ್ ಅ ಮೆಂಬರ್. ಸದಸ್ಯ ರಾಷ್ಟ್ರ ಬೇರೆ, ಪಾರ್ಟ್ನರ್ಶಿಪ್ ಕಂಟ್ರಿ ಬೇರೆ ಆಗಿರುತ್ತೆ. ಸೊ ನೈಜೀರಿಯಾ ಈಗ ಸೇರ್ಕೊಂಡಿರ್ತಕ್ಕಂಥದ್ದು ಪಾಲುದಾರ ರಾಷ್ಟ್ರವಾಗಿ, ಸದಸ್ಯ ರಾಷ್ಟ್ರವಾಗಿ ಅಲ್ಲ. ಸೊ ಪಾಲುದಾರ ರಾಷ್ಟ್ರವಾಗಿ ನೈಜೀರಿಯಾ ಬ್ರಿಕ್ಸ್ಗೆ ಸೇರ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಮೆಂಬರ್ ಕಂಟ್ರೀಸ್ ಯಾರ್ಯಾರು? ಸೊ ಈ ಮ್ಯಾಪ್ನಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ರೆಡ್ ಕಲರ್ ಇರ್ತಕ್ಕಂಥ ರಾಷ್ಟ್ರಗಳೆಲ್ಲ ಸದಸ್ಯ ರಾಷ್ಟ್ರಗಳಾಗಿರ್ತವೆ. ಫಾರ್ ಎಕ್ಸಾಂಪಲ್, ಸೊ ನಮ್ಮ ಭಾರತ ದೇಶದಿಂದ ನಾವು ಪ್ರಾರಂಭ ಮಾಡೋಣ. ಇಂಡಿಯಾ, ಈಜಿಪ್ಟ್, ಇಥಿಯೋಪಿಯಾ, UAE, ಇರಾನ್, ಚೈನಾ, ಇಂಡೋನೇಷಿಯಾ, ಸೌತ್ ಆಫ್ರಿಕಾ, ಬ್ರೆಜಿಲ್ ಆ್ಯಂಡ್ ರಷ್ಯಾ. ಸೊ ಇವೆಲ್ಲ ಕೂಡ ಸದಸ್ಯ ರಾಷ್ಟ್ರಗಳಾಗಿ ನಾವು ನೋಡ್ಬೋದಾಗಿರುತ್ತೆ. ಅದಾದಮೇಲೆ ಪಾರ್ಟ್ನರ್ ಕಂಟ್ರೀಸ್ ಯಾರ್ಯಾರು ಅಂದರೆ ನಾನಿವತ್ತು ಚರ್ಚೆ ಮಾಡ್ತಾ ಇರ್ತಕ್ಕಂಥ ಕಾನ್ಸೆಪ್ಟನ್ನು ನಾವು ಪಾರ್ಟ್ನರ್ ಕಂಟ್ರೀಸ್ ಅಂತ ಕರಿತೇವೆ. ಸೊ ಪಾರ್ಟ್ನರ್ ಕಂಟ್ರೀಸಲ್ಲಿ ನಾವು ಬೆಲಾರಸನ್ನು ನೋಡ್ಬೋದು, ಕಜಕಿಸ್ತಾನ್, ಅದಾದಮೇಲೆ ಉಜ್ಬೇಕಿಸ್ತಾನ್, ಅದಾದಮೇಲೆ ಮಲೇಷಿಯಾ, ಉಗಾಂಡಾ, ನೈಜೀರಿಯಾ, ಬೊಲಿವಿಯಾ, ಕ್ಯೂಬಾ. ಸೊ ಇವೆಲ್ಲ ರಾಷ್ಟ್ರಗಳನ್ನು ನಾವು ಪಾರ್ಟ್ನರ್ಸ್ ಕಂಟ್ರಿಗಳ ಪಟ್ಟಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದೆಲ್ಲ ಕೂಡ ನಮ್ಮ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಬಿಕಾಸ್ ಬ್ರಿಕ್ಸ್ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ಮಟ್ಟಿಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಆರ್ಗನೈಸೇಷನ್ ಆಗಿರುತ್ತೆ. ಸೊ ಈಗ ಇದಕ್ಕೆ ಸೇರಿಕೊಂಡಿರ್ತಕ್ಕಂಥ ರಾಷ್ಟ್ರ ನೈಜೀರಿಯಾ ರಾಷ್ಟ್ರವಾಗಿರುತ್ತೆ. ಸೊ ಇದು ಆಫ್ರಿಕನ್ ಕಾಂಟಿನೆಂಟಲ್ಲಿ ಬರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ನೈಜೀರಿಯಾನ ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ ಅದರ ಮ್ಯಾಪನ್ನು ನೀವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದರ ಕ್ಯಾಪಿಟಲ್ ಸಿಟಿಯನ್ನು ನಾವೇನಂತ ಕರಿತೀವಿ ಅಂದರೆ ಅಬೂಜಾ ಅಂತ ಕರಿತೇವೆ. ಸೊ ಇದರ ನೈಬರಿಂಗ್ ಕಂಟ್ರೀಸ್ ಅಂದರೆ ಇದರ ಗಡಿಯನ್ನು ಶೇರ್ ಮಾಡ್ಕೊಳ್ತಕ್ಕಂಥ ರಾಷ್ಟ್ರಗಳನ್ನು ನಾವು ನೋಡೋದಾದರೆ, ಸೊ ಇಲ್ಲಿ ನಾವು ನೈಜರನ್ನು ನೋಡ್ಬೋದು, ಇಲ್ಲಿ ಚಾಡನ್ನು ನೋಡ್ಬೋದು. ಆ್ಯಕ್ಚುಲಿ ಸೊ ಈ ಎರಡು ರಾಷ್ಟ್ರಗಳ ಮಧ್ಯೆ ನಾವು ಲೇಕ್ ಚಾಡನ್ನು ನೋಡ್ಬೋದಾಗಿರುತ್ತೆ. ಸೊ ಲೇಕ್ ಚಾಡ್ ಆದ ನಂತರ ಸೊ ಚಾಡ್ ಕಂಟ್ರಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಈ ಭಾಗದಲ್ಲಿ ನಾವು ಕೆಮೆರೂನನ್ನು ನೋಡ್ಬೋದಾಗಿರುತ್ತೆ. ಸೊ ಈ ಭಾಗದಲ್ಲಿ ನಾವು ಬೆನಿನ್ ಅನ್ನು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಾವು ಅಟ್ಲಾಂಟಿಕ್ ಓಷನ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಈ ಒಂದು ದೇಶದಲ್ಲಿ ಒಂದು ನದಿ ಹರಿಯುತ್ತೆ, ಇದನ್ನು ನಾವು ನೈಜರ್ ರಿವರ್ ಅಂತ ಹೇಳ್ತೇವೆ. ಸೊ ಇದು ಸ್ಟಾರ್ಟ್ ಆಗೋದು ನೈಜರ್ ಇಂದ ಸ್ಟಾರ್ಟ್ ಆಗೋದ್ರಿಂದ ಇದನ್ನು ನಾವು ನೈಜರ್ ರಿವರ್ ಅಂತ ಹೇಳ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಲೇಕ್ ಚಾಡ್ ಅಂತ ನಾನೇನು ಹೇಳಿದೆ, ಇದು ಚಾಡ್ಗೂ ಸಂಬಂಧಪಟ್ಟಿರುತ್ತೆ. ಸೊ ನೈಜರ್ ಜೊತೆಗೂ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಈವನ್ ಕೆಮರೂನ್ ಜೊತೆ ಕೂಡ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಈ ಒಂದು ನೈಜೀರಿಯಾಗೆ ಸಂಬಂಧಪಟ್ಟಂತೆ ನಮಗೆ ಮಾಹಿತಿ ಗೊತ್ತಿರಬೇಕಾಗಿರುತ್ತೆ. ಸೊ ಇದರ ಜೊತೆಗೆ ಸೊ ನೈಜೀರಿಯಾ ಈ ಆಫ್ರಿಕನ್ ಕಾಂಟಿನೆಂಟ್ ಅಲ್ಲೇ ಸೊ ಉತ್ತಮವಾಗಿರ್ತಕ್ಕಂಥ ಆರ್ಥಿಕತೆ ಅಥವಾ ವೆರಿ ವೆಲ್ ಎಸ್ಟಾಬ್ಲಿಷ್ಡ್ ಎಕಾನಮಿಯನ್ನ ಹೊಂದಿರತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಅದರ ಬಗ್ಗೆ ಕೂಡ ನಾವು ಕಂಪ್ಲೀಟ್ ಆಗಿ ಇಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈಗ ನೈಜೀರಿಯಾ ಅಫಿಷಿಯಲಿ ಬ್ರಿಕ್ಸ್ ಬ್ಲಾಕ್ಗೆ ಪಾರ್ಟ್ನರ್ ಕಂಟ್ರಿ ಆಗಿ ಸೇರ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ನೈಜೀರಿಯಾಗೆ ಬಹಳ ಬೆನಿಫಿಟ್ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಯಾವ ಕಾರಣಕ್ಕಾಗಿ ಅಥವಾ ಇದರಿಂದ ನೈಜೀರಿಯಾಗೆ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು ಅಂದರೆ, ಅವ್ರಿಗೆ ಕೆಲವೊಂದು ಎಕನಾಮಿಕ್ ಆಪರ್ಚುನಿಟೀಸ್ ಅಂದರೆ ಆರ್ಥಿಕ ಅವಕಾಶಗಳು ಜಾಸ್ತಿ ಆಗ್ತವೆ, ಟ್ರೇಡ್ ಅಥವಾ ವ್ಯಾಪಾರ ಮಾಡ್ತಕ್ಕಂಥದ್ದು ಸುಲಭವಾಗುತ್ತೆ, ಇನ್ವೆಸ್ಟ್ಮೆಂಟ್ ಮತ್ತು ಬಂಡವಾಳ ಹೂಡಿಕೆ ಹೆಚ್ಚಾಗುತ್ತೆ, ಎನರ್ಜಿ ಸೆಕ್ಯೂರಿಟಿ ಅಥವಾ ಒಂದು ಇಂಧನ ಭದ್ರತೆಯನ್ನು ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದು, ಅಡ್ರೆಸ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಕ್ಲೈಮೇಟ್ ಚೇಂಜ್ ಚಾಲೆಂಜಸ್ ಅಂದರೆ ಮೂಲ ಸೌಕರ್ಯದ ಸವಾಲುಗಳು, ಹವಾಮಾನ ಬದಲಾವಣೆಯ ಸವಾಲುಗಳೇನಿರ್ತವೆ. ಸೊ ಇದನ್ನು ಅಡ್ರೆಸ್ ಮಾಡಲಿಕ್ಕೆ ಈ ಒಂದು ಬ್ರಿಕ್ಸ್ನಲ್ಲಿ ಈ ಒಂದು ಪಾರ್ಟ್ನರ್ ಕಂಟ್ರಿಯಾಗಿ ಏನು ಸೇರಿಕೊಂಡಿದೆ, ಸೊ ಅದರಿಂದ ಇದಕ್ಕೆ ಸಪೋರ್ಟ್ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಏನಿದೆ ಅಂದರೆ ನೈಜೀರಿಯಾದು ಒಂದು ಡೆವಲಪ್ಮೆಂಟ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಸ್ಟ್ರಾಟಜಿಕ್ ಪ್ರಿಯಾರಿಟೀಸ್ ಅಂತ ಒಂದು ಪಾಲಿಸಿ ಇರುತ್ತೆ. ಸೊ ಆ
ಒಂದು ಪಾಲಿಸಿಯನ್ನು ಫುಲ್ಫಿಲ್ ಮಾಡಲಿಕ್ಕೆ ಸೊ ಇವರು ಬ್ರಿಕ್ಸ್ಗೆ ಪಾರ್ಟ್ನರ್ ಕಂಟ್ರಿಯಾಗಿ ಸೇರ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಬ್ರಿಕ್ಸ್ ಎಕ್ಸ್ಪ್ಯಾನ್ಷನ್, ಸೊ ನಾನು ಆಗಲೇ ತಿಳಿಸಿದ ಹಾಗೆ ಸೊ ಬ್ರಿಕ್ಸಲ್ಲಿ ಇರ್ತಕ್ಕಂಥ ಪಾರ್ಟ್ನರ್ ಕಂಟ್ರೀಸ್ ಅಂದರೆ ನಾನಿವಾಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಪಾರ್ಟ್ನರ್ ಕಂಟ್ರೀಸ್, ನಾಟ್ ಮೆಂಬರ್ ಕಂಟ್ರೀಸ್. ಸೊ ಪಾರ್ಟ್ನರ್ ಕಂಟ್ರೀಸ್ ಯಾರ್ಯಾರು ಅಂತ ನಾನು ಮ್ಯಾಪ್ನಲ್ಲೇ ತೋರಿಸಿರ್ತೇನೆ. ಸೊ ಇನ್ನೊಂದ್ಸರಿ ಹೇಳೋದಾದ್ರೆ ಬೆಲಾರಸ್, ಬೊಲಿವಿಯಾ, ಕ್ಯೂಬಾ, ಕಜಕಿಸ್ತಾನ್, ಮಲೇಷಿಯಾ, ಥೈಲ್ಯಾಂಡ್, ಉಗಾಂಡ ಮತ್ತು ಉಜ್ಬೇಕಿಸ್ತಾನ್. ಸೊ ಇವೆಲ್ಲ ರಾಷ್ಟ್ರಗಳನ್ನು ಸೊ ಬ್ರಿಕ್ಸ್ನ ಜೊತೆಯಲ್ಲಿರ್ತಕ್ಕಂಥ ಪಾರ್ಟ್ನರ್ ಕಂಟ್ರೀಸ್ಗಳಾಗಿ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ನೈಜೀರಿಯಾದ ಪಾತ್ರವೇನು? ವಾಟ್ ಈಸ್ ದ ರೋಲ್ ಆಫ್ ನೈಜೀರಿಯಾ ಟು ಬಿಕಮ್ ದ ಪಾರ್ಟ್ನರ್ ಕಂಟ್ರಿ ಇನ್ ಬ್ರಿಕ್ಸ್ ಅಂತ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ನೈಜೀರಿಯಾ ಈಸ್ ವರ್ಲ್ಡ್ಸ್ 6th ಲಾರ್ಜೆಸ್ಟ್ ಪಾಪ್ಯುಲೇಷನ್ ಆಗಿರುತ್ತೆ. ಅಂದರೆ ಜಗತ್ತಿನಲ್ಲಿಯೇ 6ನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರವಾಗಿ ನಾವು ನೈಜೀರಿಯಾವನ್ನು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಟ್ ಈಸ್ ಆಫ್ರಿಕಾಸ್ ಲಾರ್ಜೆಸ್ಟ್ ಎಕಾನಮಿ ಆಗಿರುತ್ತೆ. ಅಂದರೆ ಆಫ್ರಿಕಾದ ಅತಿ ದೊಡ್ಡ ಆರ್ಥಿಕತೆ ಆಗಿರ್ತಕ್ಕಂಥ ಕಂಟ್ರಿ ನಾವು ನೈಜೀರಿಯಾವನ್ನು ನೋಡಬಹುದಾಗಿರುತ್ತೆ. ಸೊ ಈ ಒಂದು ನೈಜೀರಿಯಾ ನೌ ಇಟ್ ಈಸ್ ಗೋಯಿಂಗ್ ಟು ಪ್ಲೇ ಆಕ್ಟಿವ್ ರೋಲ್ ಸ್ಟ್ರೆಂಥನಿಂಗ್ ಸೌತ್ ಕೋಆಪರೇಷನ್, ಅಂದರೆ ದಕ್ಷಿಣದ ಸಹಯೋಗ. ಏನಿದು ಸೌತ್ ಕೋಆಪರೇಷನ್ ಅಂದರೆ ನೀವು ಗ್ಲೋಬಲ್ ಸೌತ್ ಅಂತ ಕೇಳಿರ್ತೀರಾ, ಗ್ಲೋಬಲ್ ನಾರ್ತ್ ಅಂತ ಕೇಳಿರ್ತೀರಾ. ಸೊ ಗ್ಲೋಬಲ್ ಸೌತ್ ಅಂದರೆ ಮುಂದುವರಿಯುತ್ತಿರುವ ರಾಷ್ಟ್ರಗಳು ಅಥವಾ ಸೊ ಹೆಚ್ಚು ಬಡತನದಿಂದ ಕೂಡಿರ್ತಕ್ಕಂಥ ರಾಷ್ಟ್ರಗಳನ್ನು ನಾವು ಗ್ಲೋಬಲ್ ಸೌತ್ ಅಂತ ಹೇಳ್ತೇವೆ. ಸೊ ಆರ್ಥಿಕತೆಯಲ್ಲಿ ಮುಂದುವರೆದಿರ್ತಕ್ಕಂಥ ರಾಷ್ಟ್ರಗಳನ್ನು ನಾವು ಗ್ಲೋಬಲ್ ನಾರ್ತ್ ಅಂತ ಹೇಳ್ತೇವೆ. ಸೊ ಈ ಒಂದು ದಕ್ಷಿಣ ರಾಷ್ಟ್ರಗಳ ನಡುವೆ ಇನ್ನೂ ಹೆಚ್ಚಿನ ಸಹಕಾರವನ್ನು ವ್ಯಕ್ತಪಡಿಸಲಿಕ್ಕೆ ಸೊ ಈ ಒಂದು ಪಾರ್ಟ್ನರ್ಶಿಪ್ ಏನಾಗಿದ್ದಾರೆ ಸೊ ಅದರಿಂದ ಸಾಕಾರಗೊಳ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈಗ ನಾವು ಬ್ರಿಕ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಸೊ ಬ್ರಿಕ್ಸ್ನ ಫುಲ್ ಫಾರ್ಮ್ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. ಸೊ ಇದು ಬ್ರಿಕ್ಸ್ನ ಫುಲ್ ಫಾರ್ಮ್ ಆಗಿರುತ್ತೆ. ಸೊ ಇದು ಇಂಟರ್ ಗವರ್ನಮೆಂಟಲ್ ಅಂದರೆ ಸರ್ಕಾರಗಳ ನಡುವೆ ಇರತಕ್ಕಂಥ ಒಂದು ಆರ್ಗನೈಸೇಷನ್ ಆಗಿರುತ್ತೆ. ಸೊ ಈ ಒಂದು ಆರ್ಗನೈಸೇಷನ್ ಅನ್ನ ಹುಟ್ಟು ಹಾಕ್ಲಿಕ್ಕೆ ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶಗಳೇನು ಅಂದರೆ, ಇದರ ಅಡಿಯಲ್ಲಿ ಬರ್ತಕ್ಕಂಥ ಸದಸ್ಯ ರಾಷ್ಟ್ರಗಳ ನಡುವೆ ಎಕನಾಮಿಕ್ ಗ್ರೋತ್ ಅಥವಾ ಆರ್ಥಿಕ ಬೆಳವಣಿಗೆಯನ್ನ ಮಾಡ್ಕೊಳ್ತಕ್ಕಂಥದ್ದು, ಪೊಲಿಟಿಕಲ್ ಸ್ಟೆಬಿಲಿಟಿ ಅಂದರೆ ರಾಜಕೀಯ ಸ್ಥಿರತೆಯನ್ನ ಕಾಪಾಡ್ತಕ್ಕಂಥದ್ದು, ಅದಾದ್ಮೇಲೆ ಕಲ್ಚರಲ್ ಕೋಆಪರೇಷನ್ ಅಂದರೆ ಸಾಂಸ್ಕೃತಿಕ ಸಹಕಾರವನ್ನ ಹೆಚ್ಚು ಮಾಡುವ ಕಾರಣದಿಂದ ಬ್ರಿಕ್ಸ್ ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಫಾರ್ಮೇಷನ್, ಇದರ ರಚನೆ ಯಾವಾಗಾಯಿತು ಅಂತ ನಾವು ನೋಡೋದಾದ್ರೆ ಜೂನ್ 16, 2009 ಇದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದ್ರೆ, ಬ್ರಿಕ್ಸ್ ಫಾರ್ಮೇಷನ್ ಆಗೋದಕ್ಕಿಂತ ಮುಂಚೆ ಇನ್ನೂ ಒಂದು ಅಸೋಸಿಯೇಷನ್ ಇತ್ತು. ಆ ಅಸೋಸಿಯೇಷನ್ ಅನ್ನು ನಾವು ಬ್ರಿಕ್ ಅಂತ ಕರೀತಾ ಇದ್ವಿ. ಸೊ ಇಲ್ಲಿ ನೋಡಿ ಎಸ್ ಇರೋದಿಲ್ಲ, ಕಾರಣ ಏನು ಅಂದ್ರೆ ಸೊ ಅವಾಗ ಸೌತ್ ಆಫ್ರಿಕಾ ಇದಕ್ಕೆ ಜಾಯಿನ್ ಆಗಿರೋದಿಲ್ಲ. ಸೊ ಅವಾಗ ಇದನ್ನ ನಾವು ಬ್ರಿಕ್ ಅಂತ ಕರೀತಾ ಇದ್ವಿ. ಸೊ ಬ್ರಿಕ್ ನ ಸಮಿಟ್ ನಡೆಯುತ್ತೆ ಯಾವ ವರ್ಷದಲ್ಲಿ? 2009. ಸೊ ದೇರ್ ವಾಸ್ ಅ ಸಮಿಟ್ ವಿತ್ ರೆಸ್ಪೆಕ್ಟ್ ಟು ಬ್ರಿಕ್. ಆ ಒಂದು ಬ್ರಿಕ್ ಅಲ್ಲಿ ಸಮಿಟ್ ನ ಎಲ್ಲಿ ನಡೆಯುತ್ತೆ ಅಂದ್ರೆ ರಷ್ಯಾದ ಯುಕೆಟೆರಿನ್ಬರ್ಗ್ ನಲ್ಲಿ ನಡೆಯುತ್ತೆ. ಸೊ ಈ ಒಂದು ಸಮಯದಲ್ಲಿ ಬ್ರಿಕ್ಸ್ ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಒರಿಜಿನಲ್ ಮೆಂಬರ್ಸ್ ಯಾರ್ಯಾರು ಅಂದ್ರೆ ಬ್ರೆಜಿಲ್, ಚೈನಾ, ರಷ್ಯಾ, ಇಂಡಿಯಾ, ಚೈನಾ. ಸೊ ಸೌತ್ ಆಫ್ರಿಕಾ ಇದಕ್ಕೆ ಸೇರಿಕೊಂಡಿರ್ತಕ್ಕಂಥದ್ದು 2010 ಸೇರಿಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಫಸ್ಟ್ ಬ್ರಿಕ್ ಸಮಿಟ್ ಆಗಿರ್ತಕ್ಕಂಥದ್ದು ಅಂದರೆ ಜೂನ್ 16, 2009 ರಷ್ಯಾದ ಯುಕೆಟೆನ್ಬರ್ಗ್ನಲ್ಲಿ ಮೊದಲ ಬ್ರಿಕ್ ಶೃಂಗಸಭೆ ಸಮಯದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗುತ್ತೆ. ಸೊ ಅದಾದಮೇಲೆ 2010 ಸೌತ್ ಆಫ್ರಿಕಾ ಇದಕ್ಕೆ ಸೇರಿಕೊಂಡ ನಂತರ ಸೊ ಇದು ಬ್ರಿಕ್ಸ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈವನ್ ಮೆಂಬರ್ ಕಂಟ್ರೀಸ್ ಕೂಡ ಈಗ ಎಕ್ಸ್ಟೆಂಡ್ ಆಗಿದ್ದಾರೆ. ಅಂದರೆ ಬ್ರಿಕ್ಸ್ನ ಒಳಗಡೆ ಅಬ್ರಿವೇಟೆಡ್ ಕಂಟ್ರೀಸ್ ಏನಿದ್ದಾವೆ ಸೊ ಅದರ ಹೊರತಾಗಿ ಕೂಡ ರಾಷ್ಟ್ರಗಳು ಈಗ ಸೇರಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಪ್ರಸ್ತುತವಾಗಿ ಇದರಲ್ಲಿ ಇರ್ತಕ್ಕಂಥ ಒಟ್ಟು ಸದಸ್ಯ ರಾಷ್ಟ್ರಗಳು ಯಾರ್ಯಾರು ಅಂದ್ರೆ, ಸೊ ಬ್ರೆಜಿಲ್ ಇದು ಫೌಂಡಿಂಗ್ ನೇಷನ್ ಆಗಿರುತ್ತೆ, ರಷ್ಯಾ, ಇಂಡಿಯಾ, ಚೈನಾ, ಅದಾದ್ಮೇಲೆ ಸೌತ್ ಆಫ್ರಿಕಾ ಲೇಟರ್ ಡೇಟ್ ಅಲ್ಲಿ ಇದಕ್ಕೆ ಸೇರ್ಕೊಳ್ಳುತ್ತೆ. ಸೊ ಈ ಇಷ್ಟು ರಾಷ್ಟ್ರಗಳನ್ನ ಒಟ್ಟಿಗೆ ಸೇರಿಸಿ ನಾವು ಬ್ರಿಕ್ಸ್ ಅಂತ ಕರಿತೇವೆ. ಸೊ ಈಗ ಹೊಸದಾಗಿ ಸೇರ್ಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷಿಯಾ, ಇರಾನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದಕ್ಕೆ ಸದಸ್ಯ ರಾಷ್ಟ್ರಗಳಾಗಿ ಸೇರ್ಕೊಂಡಿರ್ತಾರೆ. ಸೊ ಈವನ್ ಅರ್ಜೆಂಟೈನಾ ಕೂಡ ಸೇರ್ಕೊಳ್ತಾ ಇತ್ತು. ಸೊ ಡ್ಯೂ ಟು ದಿ ಚೇಂಜ್ ಇನ್ ದ ಗವರ್ನಮೆಂಟ್ ಅವರು ವಿಡ್ರಾ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಪ್ರಸ್ತುತವಾಗಿ ಬ್ರಿಕ್ಸ್ನಲ್ಲಿ ಇಷ್ಟು ಸದಸ್ಯ ರಾಷ್ಟ್ರಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಅಧ್ಯಕ್ಷ ಟ್ರಂಪ್ ಸಹಿ ಮಾಡಿದ ಕಾರ್ಯಕಾರಿ ಆದೇಶದಿಂದ ಯಾವ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರುತ್ತದೆ? So which individuals will be affected by the executive order signed by President Trump? So President Trump
ಅಮೆರಿಕದ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದ ನಂತರ ಸಾಕಷ್ಟು ರ್ಯಾಡಿಕಲ್ ಚೇಂಜಸ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಆ ಒಂದು ಬದಲಾವಣೆಗಳು ಪ್ರಮುಖವಾಗಿ ಯಾರ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತಾತ್ಕಾಲಿಕ ವೀಸಾ ಹೊಂದಿರತಕ್ಕಂಥ ನಾಗರಿಕರಲ್ಲದ ಪೋಷಕರಿಗೆ ಜನಿಸುವ ಮಕ್ಕಳು, ಅಂದರೆ ಚಿಲ್ಡ್ರನ್ ಬಾರ್ನ್ ಟು ನಾನ್ ಸಿಟಿಸನ್ ಪೇರೆಂಟ್ಸ್ ವಿತ್ ಟೆಂಪರರಿ ವೀಸಾಸ್. ಅಂದರೆ ಮುಂಚೆ ಹೆಂಗಿತ್ತು ಅಂದರೆ, ಸೊ ಅಮೇರಿಕಾದಲ್ಲಿ ಏನಾದರೂ ಡೆಲಿವರಿ ಆದರೆ ಆ ಮಗು ಏನು ಹುಟ್ಟುತ್ತೆ, ಸೊ ಅವ್ರಿಗೆ ಅಲ್ಲಿರ್ತಕ್ಕಂಥ ಪೌರತ್ವ ಸಿಗ್ತಾ ಇತ್ತು. ಸೊ ಈ ಒಂದು ಸಿಸ್ಟಮನ್ನು ಈಗ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ನಂತರ ಆ ಎಲ್ಲ ಪ್ರಿವಿಲೇಜಸ್ಸನ್ನು ಬ್ರೇಕ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಜೊತೆಗೆ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲ ಬದಲಾವಣೆಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಟ್ರಂಪ್ ಎಂಡ್ಸ್ ಬರ್ತ್ ರೈಟ್ US ಸಿಟಿಸನ್ಶಿಪ್. ಸೊ ಟ್ರಂಪ್ ಈಗ ಅಮೆರಿಕದ ಜನ್ಮಸಿದ್ಧ ಪೌರತ್ವವನ್ನು ಕೊನೆಗೊಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಸೈನ್ಡ್ ಆನ್ ಎಕ್ಸಿಕ್ಯೂಟಿವ್ ಆರ್ಡರ್. ಸೊ ಈ ಒಂದು ಆರ್ಡರ್ ಅನ್ನು ನಾವೇನಂತ ಕರಿತೀವಿ ಅಂದರೆ ಕಾರ್ಯಕಾರಿ ಆದೇಶ ಅಥವಾ ಎಕ್ಸಿಕ್ಯೂಟಿವ್ ಆರ್ಡರ್ ಅಂತ ಹೇಳ್ತೇವೆ. ಸೊ ಈ ಒಂದು ಆರ್ಡರ್ನ ಮುಖಾಂತರ ದೇ ಎಂಡ್ ಬರ್ತ್ ರೈಟ್ ಸಿಟಿಸನ್ಶಿಪ್ ಇನ್ ಯುನೈಟೆಡ್ ಸ್ಟೇಟ್ಸ್, ಅಂದರೆ ಅಮೆರಿಕದಲ್ಲಿ ಜನ್ಮಸಿದ್ಧ ಪೌರತ್ವವನ್ನು ಈಗ ಕೊನೆಗೊಳಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಅಫೆಕ್ಟೆಡ್ ಇಂಡಿವಿಜುವಲ್ಸ್, ಅಂದರೆ ಯಾರಿಗೆ ಇದರಿಂದ ಪರಿಣಾಮ ಬೀರುತ್ತೆ ಅಂತ ನಾವು ಪರೀಕ್ಷೆ ಮಾಡೋದಾದರೆ, ಸೊ the order bars automatic citizenship for children born to non-citizen parents. ಅಂದರೆ ಪೌರತ್ವವನ್ನು ಹೊಂದಿರದ ಪೋಷಕರಿಗೆ ಅಲ್ಲಿ ಏನಾದರೂ ಮಕ್ಕಳು ಜನಿಸಿದ್ರೆ ಮುಂಚೆ ಆ ಮಕ್ಕಳಿಗೆ ಪೌರತ್ವ ಬರ್ತಾ ಇತ್ತು, ಬಟ್ ಇನ್ನು ಮುಂದೆ ಅವರಿಗೆ ಪೌರತ್ವ ಬರೋದಿಲ್ಲ. ಅದ್ರ ಜೊತೆಗೆ ಟೆಂಪರರಿ ವರ್ಕ್, ಅಂದರೆ ತಾತ್ಕಾಲಿಕ ಕೆಲಸಕ್ಕೆ ಹೋಗಿರ್ತಕ್ಕಂಥ ಪೋಷಕರು, ಸ್ಟೂಡೆಂಟ್ಸ್ಗಳು ಅಂದರೆ ವಿದ್ಯಾರ್ಥಿಗಳು, ಅದಾದಮೇಲೆ ಟೂರಿಸ್ಟ್ ವೀಸಾ ಮೇಲೆ ಹೋಗಿರ್ತಕ್ಕಂಥ ಯಾರೇ ಪ್ರವಾಸಿಗರಾಗಿರಲಿ, ಸೊ ಅವ್ರಿಗೆ ಏನಾದರೂ ಅಲ್ಲಿ ಡೆಲಿವರಿ ಆದರೆ ಮುಂಚೆ ಅವರಿಗೆ US ಸಿಟಿಸನ್ಶಿಪ್ ಸಿಗ್ತಾ ಇತ್ತು, ಇನ್ಮೇಲೆ ಇವರು ಯಾರಿಗೂ ಕೂಡ ಆ ಒಂದು ಬರ್ತ್ ರೈಟ್ ಅಂತಕ್ಕಂಥದ್ದನ್ನ ಬ್ಯಾನ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಚಿಲ್ಡ್ರನ್ ಬಾರ್ನ್ ಟು ಅನ್ಡಾಕ್ಯುಮೆಂಟೆಡ್ ಪೇರೆಂಟ್ಸ್ ವಿಲ್ ಆಲ್ಸೋ ಬಿ ಅಫೆಕ್ಟೆಡ್. ಅಂದರೆ ದಾಖಲೆಗಳ ರಹಿತವಾಗಿರ್ತಕ್ಕಂಥ ಪೋಷಕರಿಗೆ ಏನಾದರೂ ಮಕ್ಕಳು ಜನಿಸಿದ್ರೆ ಕೂಡ ಸೊ ಅವರ ಪೌರತ್ವಕ್ಕೂ ಕೂಡ ಇನ್ಮೇಲೆ ಅವಕಾಶ ಇರೋದಿಲ್ಲ. ಸೊ ಇಷ್ಟೆಲ್ಲ ಬದಲಾವಣೆಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಲೀಗಲ್ ಇಂಪ್ಯಾಕ್ಟ್ ಏನು ಅಂದರೆ, ಕಾನೂನಿನ ಪರಿಣಾಮ ಏನು ಅಂತ ನಾವು ನೋಡೋದಾದ್ರೆ, ಸೊ ಇದರಿಂದ ಸಿಗ್ನಿಫಿಕೆಂಟ್ ಲೀಗಲ್ ಚಾಲೆಂಜಸ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ನೋಡೋಣ ಮುಂದೆ ಇದರಿಂದ ಆಗ್ತಕ್ಕಂಥ ಇಂಪ್ಲಿಕೇಶನ್ಸ್ ಏನಿರ್ಬೋದು, ಆ ಇಂಪ್ಲಿಕೇಶನ್ಸ್ ಆದಮೇಲೆ ಏನಾದರೂ ಬದಲಾವಣೆಗಳನ್ನು ಮಾಡ್ಕೊಳ್ತಾರ, ಸೊ ಎಲ್ಲವನ್ನ ನಾವು ಕಾದು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಅಮೆಂಡ್ಮೆಂಟ್ ಅನ್ನು ನಾವು 14th ಅಮೆಂಡ್ಮೆಂಟ್ ಅಂತ ಹೇಳ್ತೇವೆ. ಅಂದರೆ 14ನೇ ತಿದ್ದುಪಡಿ ಆಗಿರುತ್ತೆ. US ಕಾನ್ಸ್ಟಿಟ್ಯೂಷನ್ ಗ್ಯಾರಂಟೀಸ್ ಬರ್ತ್ ರೈಟ್ ಸಿಟಿಸನ್ಶಿಪ್. ಅಂದರೆ 14ನೇ ತಿದ್ದುಪಡಿಯನ್ನು ಮಾಡಿಕೊಳ್ಳುವ ಮುಖಾಂತರ ಬರ್ತ್ ರೈಟ್ ಸಿಟಿಸನ್ಶಿಪ್ ಅನ್ನು ಕೊಟ್ಟಿದ್ರು. ಸೊ ಸ್ಟೇಟಿಂಗ್ ದಟ್ ಆಲ್ ಪರ್ಸನ್ಸ್ ಬಾರ್ನ್ ಆರ್ ನ್ಯಾಚುರಲೈಸ್ಡ್ ಇನ್ ದಿ ಯುನೈಟೆಡ್ ಸ್ಟೇಟ್ಸ್ ಅಂಡ್ ಸಬ್ಜೆಕ್ಟ್ ಟು ದಿ ಜುರಿಸ್ಟಿಕ್ಷನ್ thereof are citizens of the United States. ಅಂದರೆ ಜುರಿಸ್ಟಿಕ್ಷನ್ ಅಂದರೆ ಯುನೈಟೆಡ್ ಸ್ಟೇಟ್ಸ್ನ ನ್ಯಾಯ ವ್ಯಾಪ್ತಿಯ ಒಳಗಡೆ ಸೊ ಯಾರ್ಯಾರಿಗೆ ಜನ್ಮವನ್ನು ಪಡ್ಕೊಳ್ತಾರೆ ಸೊ ಅವ್ರಿಗೆಲ್ಲ ಈ ಒಂದು ಪೌರತ್ವವನ್ನು ಕೊಡ್ತಕ್ಕಂಥ ಒಂದು ತಿದ್ದುಪಡಿಯನ್ನು ಅಮೆರಿಕ ಸಂವಿಧಾನದ 14ನೇ ತಿದ್ದುಪಡಿಯಲ್ಲಿ ಮಾಡಲಾಗಿತ್ತು. ಬಟ್ ಈ ಒಂದು ತಿದ್ದುಪಡಿಯನ್ನು ಈಗ ರದ್ದುಪಡಿಸ್ತಕ್ಕಂಥ ಒಂದು ನಿರ್ಣಯವನ್ನು ಅಮೆರಿಕದ ಹೊಸ ಅಧ್ಯಕ್ಷರು ತೆಗೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಹಿಸ್ಟಾರಿಕಲ್ ಪ್ರೆಸಿಡೆಂಟ್ ಅಂದರೆ ಐತಿಹಾಸಿಕವಾಗಿ ಏನೇನಾಗಿದೆ ಅಂತ ನಾವು ನೋಡೋದಾದ್ರೆ 1898 ಅಲ್ಲಿ ಅಂದರೆ 1898ರಲ್ಲಿ ಸುಪ್ರೀಂ ಕೋರ್ಟ್ ಕೇಸ್ ಯುನೈಟೆಡ್ ಸ್ಟೇಟ್ಸ್ ವರ್ಸಸ್ ವಾಂಗ್ ಕಿಮ್ ಆರ್ಕ್, ಅಂದರೆ ಯುನೈಟೆಡ್ ಸ್ಟೇಟ್ಸ್ ಮತ್ತು ವಾಂಗ್ ಕಿಮ್ ಆರ್ಕ್ ನಡುವೆ ಒಂದು ಕೇಸ್ ಆಗಿರುತ್ತೆ. ಅಂದರೆ ಒಂದು ಕೇಸ್ ಆಗಿರುವ ಪ್ರಕರಣ ದಾಖಲಾಗಿರುತ್ತೆ. ಆ ಒಂದು ಪ್ರಕರಣದಲ್ಲಿ ಚಿಲ್ಡ್ರನ್ ಬಾರ್ನ್ ಇನ್ ದ ಯುನೈಟೆಡ್ ಸ್ಟೇಟ್ಸ್ ಟು ನಾನ್ ಸಿಟಿಸನ್ ಪೇರೆಂಟ್ಸ್ ಆರ್ ಸಿಟಿಸನ್ಸ್ ಅಂತ ವರ್ಡಿಕ್ಟ್ ಅನ್ನ ಕೊಟ್ಟಿರ್ತಾರೆ. ಅಂದರೆ US ನ ಪೌರತ್ವವನ್ನು ಹೊಂದದೇ ಇರತಕ್ಕಂಥ ಯಾರೇ ವ್ಯಕ್ತಿಗಳು ಅವರ ಪೋಷಕರು ಅಥವಾ ಪೋಷಕ ವ್ಯಕ್ತಿಗಳು ಅವ್ರಿಗೇನಾದರೂ US ನಲ್ಲಿ ಏನಾದರೂ ಡೆಲಿವರಿ ಆದಾಗ ಅಥವಾ ಮಕ್ಕಳು ಜನಿಸಿದಾಗ ಆ ಹೊಸದಾಗಿ ಹುಟ್ಟತಕ್ಕಂಥ ಮಗು ಅಥವಾ ನವಜಾತು ಶಿಶು ಯಾರಿರ್ತಾರೆ ಸೊ ಅವ್ರಿಗೆ US ನ ನಾಗರಿಕತ್ವ ಕೊಡಬೇಕಂತಕ್ಕಂಥ ಒಂದು ಪ್ರಕರಣ ಯಾವುದು ಅಂದರೆ ಯುನೈಟೆಡ್ ಸ್ಟೇಟ್ಸ್ ವರ್ಸಸ್ ವಾಂಗ್ ಕಿಮ್ ಆರ್ಕ್ ಇವರ ಮಧ್ಯೆ ಆಗಿರ್ತಕ್ಕಂಥ ಒಂದು ಪ್ರಕರಣದ ಮುಖಾಂತರ ಸೊ ಈ ಒಂದು ತೀರ್ಪನ್ನು ಅಲ್ಲಿ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ಡೊನಾಲ್ಡ್ ಟ್ರಂಪ್ ರವರು ಇದನ್ನು ಓವರ್ ಟರ್ನ್ ಮಾಡ್ತಾ ಇರ್ತಕ್ಕಂಥ ಒಂದು ನಿರ್ಣಯ
ನಿರ್ಣಯವನ್ನು ಇಲ್ಲಿ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಇದರ ವಿಶಾಲವಾದ ಪರಿಣಾಮಗಳು ಅಂದರೆ ಬ್ರಾಡರ್ ಇಂಪ್ಲಿಕೇಶನ್ಸ್ ಏನಿರುತ್ತೆ ಅಂತ ನಾವು ನೋಡೋದಾದ್ರೆ, ಇಟ್ ಈಸ್ ಪಾರ್ಟ್ ಆಫ್ ಬ್ರಾಡರ್ ಕ್ರ್ಯಾಕ್ ಡೌನ್ ಇನ್ ಇಮಿಗ್ರೇಷನ್ ಟಾರ್ಗೆಟಿಂಗ್ ಇಮಿಗ್ರೇಷನ್ ಪಾಲಿಸೀಸ್. ಅಂದರೆ ಸೊ ಈ ಅಮೆರಿಕಾಗೆ ವಲಸೆ ಹೋಗ್ತಕ್ಕಂಥ ಒಂದು ಜನಾಂಗ ಏನಿರುತ್ತೆ, ಸೊ ಅದು ಅವರನ್ನ ಗುರಿಯಾಗಿಸಿಕೊಂಡು ಮಾಡಿರ್ತಕ್ಕಂಥ ನೀತಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಬಿಕಾಸ್ ಎವ್ರಿಬಡಿ ಇನ್ ದ ವರ್ಲ್ಡ್ ಅಲ್ಟಿಮೇಟ್ಲಿ US ಹೋಗ್ಬೇಕು, ಅಲ್ಲೇ ಸೆಟ್ಲ್ ಆಗಬೇಕು, ಅಥವಾ US ನ ಸಿಟಿಸನ್ಶಿಪ್ ಅನ್ನ ಪಡಿಕೊಳ್ಬೇಕು ಅಂತಕ್ಕಂಥ ಒಂದು ಆಶಯ ಬಹಳ ವ್ಯಕ್ತಿಗಳಿರುತ್ತೆ. ಆ ಒಂದು ಇಮಿಗ್ರೆಂಟ್ಸ್ ಯಾರಿರ್ತಾರೆ, ಸೊ ಅವರನ್ನ ಗುರಿಯಾಗಿ ಇಟ್ಟುಕೊಂಡು ಈ ಒಂದು ನಿರ್ಣಯವನ್ನ ತೆಗೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 7. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾವ 2 ಅಂತಾರಾಷ್ಟ್ರೀಯ ಒಪ್ಪಂದಗಳಿಂದ ಹಿಂದೆ ಸರಿಯಲು ಕಾರ್ಯಕಾರಿ ಆದೇಶಗಳಿಗೆ ಸಹಿ ಹಾಕಿದರು? ಸೊ ವಿಚ್ 2 ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಡಿಡ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಸೈನ್ ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಟು ವಿಡ್ರಾ ಫ್ರಮ್? ಸೊ ಈ ರಾಷ್ಟ್ರಗಳ ನಡುವೆ ಇರತಕ್ಕಂಥ ಕೆಲವೊಂದು ಒಪ್ಪಂದಗಳು, ಆಮೇಲೆ ಒಂದು ಬೃಹತ್ತಾಗಿರ್ತಕ್ಕಂಥ ಸಂಸ್ಥೆ, ವೆರಿ ವೆಲ್ ಆರ್ಗನೈಸ್ಡ್ ಆರ್ ಎಸ್ಟಾಬ್ಲಿಷ್ಡ್ ಒಂದು ಆರ್ಗನೈಸೇಷನ್, ಇವೆರಡರಿಂದ ಯುನೈಟೆಡ್ ನೇಷನ್ಸ್ ಅಥವಾ ಅಮೆರಿಕ ಹೊರಗಡೆ ಬರ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುತ್ತೆ. ಅವೆರಡು ಭಾಗಗಳು ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ಯಾರಿಸ್ ಹವಾಮಾನ ಒಪ್ಪಂದ ಮತ್ತು WHO ಅಂದರೆ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನಿಂದ ಸೊ ಅಮೆರಿಕ ಹೊರಗಡೆ ಬರ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಸೊ ಇದರಿಂದ ಆಗ್ತಕ್ಕಂಥ ಬದಲಾವಣೆಗಳೇನು ಅಥವಾ ಬೇರೆ ರಾಷ್ಟ್ರಗಳ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರ್ಬೋದು ಅಂತಕ್ಕಂಥದ್ದನ್ನು ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಅಗ್ರಿಮೆಂಟನ್ನು 2015ರಲ್ಲಿ ರಾಷ್ಟ್ರಗಳ ಮಧ್ಯೆ ಆಗಿರ್ತಕ್ಕಂಥ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಸೊ ಈ ಒಂದು ಒಪ್ಪಂದದ ಒಂದು ಜಿಸ್ಟ್ ಏನು ಅಂದರೆ, ಈ ಜಾಗತಿಕ ತಾಪಮಾನ ಏನು ಹೆಚ್ಚಾಗ್ತಾ ಇದೆ ಅದರ ಸರಾಸರಿ ಏರಿಕೆಯನ್ನು 1.5 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ನಾವು ಅದನ್ನು ಕಂಟ್ರೋಲ್ ಮಾಡಬೇಕಂತಕ್ಕಂಥ ಒಂದು ಒಪ್ಪಂದವನ್ನು ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಹೇಳ್ತೇವೆ. ಸೊ ಈ ಒಂದು ಪ್ಯಾರಿಸ್ ಅಗ್ರಿಮೆಂಟ್ಗೆ ಅದು ಸಹಿ ಆಗಿದಾಗ ಕೆಲವೊಂದು ರಾಷ್ಟ್ರಗಳು ಸಹಿ ಹಾಕದೆ ಉಳಿದಿರ್ತವೆ. ಅಂದರೆ ಅವಾಗಲೇ ಅವರು ಕನ್ಸೆಂಟನ್ನು ತೋರಿಸಿರೋದಿಲ್ಲ. ಆ ರಾಷ್ಟ್ರಗಳು ಯಾವ್ದ್ಯಾವುದು ಅಂದರೆ ಇರಾನ್, ಲಿಬಿಯಾ ಮತ್ತು ಯೆಮನ್. ಸೊ ಈ ಒಂದು ಅಗ್ರಿಮೆಂಟಿಂದ ಹೊರಗುಳಿದಿರ್ತವೆ. ಸೊ ಈ ಹೊರಗುಳಿದಿರ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಗೆ ಈಗ ಅಮೆರಿಕ ಕೂಡ ಸೇರ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ಕೂಡ ಈ ಒಂದು ಎನ್ವೈರನ್ಮೆಂಟಲ್ ಪಾಲಿಸೀಸ್ ಏನಿರ್ತವೆ ಅಂದರೆ ಪರಿಸರದ ಒಂದು ನೀತಿಗಳೇನಿರ್ತವೆ, ಸೊ ಅದರಿಂದ ವಿಡ್ರಾ ಮಾಡ್ಕೊಳ್ತಾ ಇರ್ತಕ್ಕಂಥ ಒಂದು ನಿರ್ಣಯಗಳನ್ನು ಡೊನಾಲ್ಡ್ ಟ್ರಂಪ್ ಸರ್ಕಾರ ಈಗ ತೆಗೆದುಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ರೀತಿಯಾಗಿ ಅವರು ಇವನ್ ಮುಂಚೆ ಕೂಡ ಅವರು ಅಧ್ಯಕ್ಷರಾದಾಗ 2017ನಲ್ಲಿ ಅವರು ವಿಡ್ರಾ ಮಾಡ್ಕೊಂಡಿರ್ತಾರೆ. ಅದಾದಮೇಲೆ ಜೋ ಬೈಡನ್ ವಾಪಸ್ ಬಂದ ಮೇಲೆ 2021ನಲ್ಲಿ ಸೊ ಅವರು ಮತ್ತೆ ಪ್ಯಾರಿಸ್ ಅಗ್ರಿಮೆಂಟ್ಗೆ ಪುನಃ ಜಾಯ್ನ್ ಆಗಿರ್ತಾರೆ. ಮತ್ತೊಮ್ಮೆ ಡೊನಾಲ್ಡ್ ಟ್ರಂಪ್ ಬಂದ ಕೂಡಲೇ ಪ್ಯಾರಿಸ್ ಅಗ್ರಿಮೆಂಟಿಂದ ಅವರು ಹೊರಗಡೆ ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದರ ಜೊತೆಗೆ ಇವರು ಈ ಎನ್ವೈರನ್ಮೆಂಟಲ್ ರಿಲೇಟೆಡ್ ಏನೇನು ಪಾಲಿಸೀಸ್ಗಳಿರ್ತವೆ ಅದರಿಂದ ಎಲ್ಲ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವ್ರು ಕೋಟ್ ಮಾಡ್ತಾ ಇರ್ತಕ್ಕಂಥ ರೀಸನ್ ಏನು ಅಂದರೆ, ಸೊ ನೀವು ಡೆಫಿನೆಟ್ಲಿ UNFCCC ಬಗ್ಗೆ ಕೇಳಿರ್ತೀರ, UNFCCC ಬಗ್ಗೆ ಕೇಳಿರ್ತೀರ, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೇವೆ. ಸೊ ಇದು ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಸೊ ಈ ಒಂದು ಯೂನಿಟ್ನ ಪ್ರಕಾರ ಅಥವಾ ಇವರ ಒಂದು ನಿರ್ಣಯಗಳ ಪ್ರಕಾರ ಈ ಡೆವಲಪ್ಡ್ ಕಂಟ್ರೀಸ್ ಅಥವಾ ಇಂಡಸ್ಟ್ರಿಯಲೈಸ್ಡ್ ನೇಷನ್ಸ್ ಅಥವಾ ಕೈಗಾರಿಕೀಕರಣಗೊಂಡಿರ್ತಕ್ಕಂಥ ರಾಷ್ಟ್ರಗಳು ಇನ್ನೂ ಕೂಡ ಡೆವಲಪ್ ಆಗ್ತಾ ಇರ್ತಕ್ಕಂಥ ರಾಷ್ಟ್ರಗಳಾಗಿರ್ಬೋದು ಅಥವಾ ಬಡ ರಾಷ್ಟ್ರಗಳಾಗಿರ್ಬೋದು, ಇವ್ರಿಗೆ ಫಂಡನ್ನು ಕೊಡಬೇಕಾಗಿರುತ್ತೆ. ಅಂದರೆ ಕ್ಲೈಮೇಟ್ ಆ್ಯಕ್ಷನನ್ನು ತೆಗೆದುಕೊಳ್ಳಲಿಕ್ಕೆ, ಹವಾಮಾನ ಪ್ರಕ್ರಿಯೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಮುಂದುವರೆದ ರಾಷ್ಟ್ರಗಳು ಮುಂದುವರಿಯುತ್ತಿರುವ ರಾಷ್ಟ್ರಗಳಿಗೆ ಪ್ರತಿ ವರ್ಷ ಒಂದಿಷ್ಟು ಅಮೌಂಟ್ ಅಂತ ಅವರು ಡೊನೇಟ್ ಮಾಡಬೇಕಾಗಿರುತ್ತೆ. ಸೊ ಅಮೆರಿಕದ ವಾದ ಏನು ಅಂದರೆ, ಅವರೂ ಕೂಡ ಟಾಪ್ ಲಿಸ್ಟಲ್ಲಿದ್ದಾರೆ. ಅಂದರೆ ಪೊಲ್ಯೂಷನ್ ಅಥವಾ ಗ್ರೀನ್ ಹೌಸ್ ಗ್ಯಾಸಸನ್ನು ಎಮಿಟ್ ಮಾಡ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ಅಮೆರಿಕ ಕೂಡ ಇದೆ, ಚೈನಾ ಕೂಡ ಇದೆ. ಅಮೆರಿಕ ಡೆವಲಪ್ಡ್ ನೇಷನ್ ಅಂತ ಡಿಕ್ಲೇರ್ ಆಗಿದೆ, ಬಟ್ ಚೈನಾ ಇಂದಿಗೂ ಕೂಡ ಡೆವಲಪಿಂಗ್ ನೇಷನ್ ಅಂತಾನೆ ಅವರು ಕರೆದುಕೊಳ್ತಾರೆ. ಸೊ ಈ ಒಂದು ಕಾರಣದಿಂದ ಟ್ರಂಪ್ ಹೇಳ್ತಾ ಇರ್ತಕ್ಕಂಥ ಆರ್ಗ್ಯುಮೆಂಟ್ ಏನು ಅಂದರೆ,
ಚೈನಾ ಈವನ್ ದೋ ಇಟ್ ಈಸ್ ಇನ್ ದಿ ಟಾಪ್ 5 ಲಿಸ್ಟಲ್ಲಿ ಇದ್ರೂ ಕೂಡ ದೇ ಆರ್ ರಿಸೀವಿಂಗ್ ಫಂಡ್ಸ್, ದೇ ಆರ್ ನಾಟ್ ಗಿವಿಂಗ್ ಫಂಡ್ಸ್. ಸೊ ನಾವು ಯಾಕೆ ಫಂಡನ್ನು ಕೊಡಬೇಕು ಅಂತಕ್ಕಂಥದ್ದು ಸೊ ಡೊನಾಲ್ಡ್ ಟ್ರಂಪ್ ರವರ ವಾದವಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಈ ಎಲ್ಲ ಒಂದು ಕ್ಲೈಮೇಟ್ ರಿಲೇಟೆಡ್ ಪಾಲಿಸಿಗಳೇನಿರ್ತವೆ ಸೊ ಅದರಿಂದ ಇವರು ವಿಡ್ರಾ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದರ ಜೊತೆಗೆ ಸೊ ಅವರ ಕಂಟ್ರಿಯಲ್ಲಿರ್ತಕ್ಕಂಥ ಈ ಒಂದು ನ್ಯಾಷನಲ್ ಎನರ್ಜಿ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿರ್ತಾರೆ. ಅಂದರೆ ಈ ರಾಷ್ಟ್ರೀಯ ಇಂಧನ ತುರ್ತು ಪರಿಸ್ಥಿತಿಯನ್ನು ಕೂಡ ಅವರು ಡಿಕ್ಲೇರ್ ಮಾಡಿರ್ತಾರೆ. ಸೊ ಅದರ ಅರ್ಥ ಏನು ಅಂದರೆ ಇಲ್ಲಿ ಈ ಪವನ ಶಕ್ತಿ ಏನಿರುತ್ತೆ, ಈ ವಿಂಡ್ ಲೀಸ್ ಸೇಲ್ಸ್ ಇರ್ಬೋದು, ಅದಕ್ಕೆ ಕೊಡ್ತಕ್ಕಂಥ ಲೋನ್ಸ್ ಇರ್ಬೋದು, ಅಥವಾ ಅದರ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಏನೇನು ಪಾಲಿಸಿಗಳಿರ್ತವೆ ಸೊ ಅದನ್ನೆಲ್ಲ ಅವರು ವಿಡ್ರಾ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ರಿನ್ಯೂಬಲ್ ಎನರ್ಜಿಯನ್ನು ಡೆವಲಪ್ ಮಾಡಲಿಕ್ಕೆ ಜೋ ಬೈಡನ್ ರವರು ಏನೇನು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೋ ಅದನ್ನೆಲ್ಲ ವಿಡ್ರಾ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದರ ಬದಲು ಈ ಆಯಿಲ್ ಆ್ಯಂಡ್ ಗ್ಯಾಸ್ ಎಕ್ಸ್ಪ್ಲೋರೇಷನ್ ಅಂದರೆ ತೈಲ ಮತ್ತು ಅನಿಲಗಳನ್ನು ಎಕ್ಸ್ಪ್ಲೋರ್ ಮಾಡ್ತಕ್ಕಂಥ ಇಂಡಸ್ಟ್ರಿಗಳೇನಿರ್ತವೆ ಸೊ ಅದಕ್ಕೆ ಪುನಃ ಹೆಚ್ಚಿನ ಶಕ್ತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ ಅನ್ ಔಟ್ಸೆಟ್ ಈ ಒಂದು ಪಾಲಿಸಿ ಏನಿದೆ ಸೊ ಇದರಿಂದ ಎನ್ವೈರನ್ಮೆಂಟ್ಗೆ ಸಾಕಷ್ಟು ಡ್ಯಾಮೇಜ್ ಆಗ್ತಕ್ಕಂಥ ನಿರ್ಧಾರಗಳನ್ನು ಇಲ್ಲಿ ತೆಗೆದುಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವೆನ್ ಎವರ್ ವಿ ಟಾಕ್ ಅಬೌಟ್ ಎಕಾನಮಿ ವರ್ಸಸ್ ಎನ್ವೈರನ್ಮೆಂಟ್, ಸೊ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಆಸ್ ವಿ ಆರ್ ಸೀಯಿಂಗ್ ಆರ್ ವಿಟ್ನೆಸಿಂಗ್ ಲಾಟ್ ಆಫ್ ಕ್ಲೈಮೇಟ್ ಚೇಂಜ್ ಅಥವಾ ಅದರಿಂದ ಆಗ್ತಕ್ಕಂಥ ಇಂಪ್ಲಿಕೇಶನ್ಸನ್ನು ನಾವು ಕಣ್ಮುಂದೆನೇ ನೋಡ್ತಾ ಇದ್ದೇವೆ. ಸೊ ಈ ಒಂದು ಜನ್ರೇಷನಲ್ಲಿ ಎನ್ವೈರನ್ಮೆಂಟ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ನಿರ್ಧಾರಗಳನ್ನು ಬಹಳ ರಾಷ್ಟ್ರಗಳು ತೆಗೆದುಕೊಳ್ತಾ ಇದ್ದರೆ ಸೊ ಡೊನಾಲ್ಡ್ ಟ್ರಂಪ್ನವರು ಎಕಾನಮಿಗೆ ಅಂದರೆ ಆರ್ಥಿಕತೆಗೆ ಪರಿಣಾಮವನ್ನು ಅಥವಾ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗ್ತಕ್ಕಂಥ ನಿರ್ಧಾರಗಳನ್ನು ಇಲ್ಲಿ ತೆಗೆದುಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಆಲ್ ದ ಚೇಂಜಸ್ ದಟ್ ಹಿ ಈಸ್ ಟ್ರೈಂಗ್ ಟು ಮೇಕ್ ನೌ ಆಸ್ ಅ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಸೊ ಇವರು ಎಕ್ಸಿಕ್ಯೂಟಿವ್ ಆರ್ಡರ್ ಅನ್ನ ಸಹಿ ಮಾಡಿರ್ತಾರೆ. ಆ ಎಕ್ಸಿಕ್ಯೂಟಿವ್ ಆರ್ಡರ್ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಅದನ್ನ ಹೊರತುಪಡಿಸಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂದ ಅವರು ವಿಡ್ರಾ ಮಾಡ್ಕೊಂಡಿದ್ದಾರೆ. ಸೊ ಅದಾದ್ಮೇಲೆ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಇಂದ ಕೂಡ ಅವರು ವಿಡ್ರಾ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ರೀತಿಯ ಒಂದು ನಿರ್ಣಯಗಳನ್ನ ಸೆಕೆಂಡ್ ಟೈಮ್ ಅಂದ್ರೆ ಇವರು ಫಸ್ಟ್ ಟೈಮ್ ಬಂದಿದ್ದಾಗೂ ಕೂಡ ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದರು. ಮತ್ತೊಮ್ಮೆ ಎರಡನೇ ಬಾರಿಗೆ ಇದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಿಂದ ಯಾಕೆ ಅವರು ವಿಡ್ರಾ ಮಾಡ್ಕೊಂಡಿದ್ದಾರೆ, ಅವ್ರು ಕೊಡ್ತಾ ಇರ್ತಕ್ಕಂಥ ರೀಸನ್ ಏನು ಅಂದರೆ ಈ ಒಂದು ಕೋವಿಡ್-19 ಪ್ಯಾಂಡಮಿಕ್ ಆಗಿದ್ದಾಗ ಅವರು ಆ ಗ್ಲೋಬಲ್ ಹೆಲ್ತ್ ರಿಸ್ಕ್ ಏನಿರುತ್ತೆ ಅಂದರೆ ಜಾಗತಿಕ ಆರೋಗ್ಯವಾಗಿರ್ತಕ್ಕಂಥ ಒಂದು ತುರ್ತು ಪರಿಸ್ಥಿತಿ ಏನಿತ್ತು ಅದನ್ನು ಅವರು ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ. ಸೊ ಅದು ಒಂದು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಆಗಿದೆ, ಅಂದರೆ ಕೆಲವೊಂದು ರಾಷ್ಟ್ರಗಳು ರಾಜಕೀಯವಾಗಿ ಅದರ ಮೇಲೆ ಪ್ರಭಾವ ಬೀರಿದೆ. ಸೊ ಇವರು ಮೆನ್ಷನ್ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರ ಯಾವುದು ಅಂದರೆ ಚೈನಾ. ಅವರು ರಾಜಕೀಯವಾಗಿ ಹಸ್ತಕ್ಷೇಪ ಮಾಡುವ ಮುಖಾಂತರ WHO ಕೂಡ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಕಾರಣವನ್ನು ಕೋಟ್ ಮಾಡಿ ಅವರು WHO ವಿಡ್ರಾ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಮೇರಿಕಾ ಹೋದ್ರೆ ಏನು, ಬೇರೆ ರಾಷ್ಟ್ರಗಳು ಇರುತ್ತಲ್ವಾ ಅಂತ ನಾವು ಯೋಚನೆ ಮಾಡ್ಬೋದಾಗಿರುತ್ತೆ. ಸೊ ಅಮೇರಿಕಾ WHO ವಿಡ್ರಾ ಮಾಡಿಕೊಂಡ್ರೆ ಏನು ಪರಿಣಾಮಗಳು ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಅವ್ರು ಕೊಡ್ತಕ್ಕಂಥ ಒಂದು ಫಿನಾನ್ಷಿಯಲ್ ಕಾಂಟ್ರಿಬ್ಯೂಷನ್ಸ್ ಏನಿರುತ್ತೆ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆಗೆ ಅಮೇರಿಕಾ ಕೊಡ್ತಕ್ಕಂಥ ಒಂದು ನಿಧಿ ಅಥವಾ ಈ ಒಂದು ಎಕಾನಮಿ ಅಥವಾ ಹಣ ಏನಿರುತ್ತೆ ಸೊ ಅದು ಬ್ಲಾಕ್ ಆಗುತ್ತೆ. ಸೊ ಯಾವಾಗ ಅಮೇರಿಕಾ ಕೊಡ್ತಕ್ಕಂಥ ಆ ಒಂದು ಕಾಂಟ್ರಿಬ್ಯೂಷನ್ ಬ್ಲಾಕ್ ಆಗುತ್ತೆ ಇಟ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ದಿ ಆರ್ಗನೈಸೇಷನ್ಸ್ ಫಂಡಿಂಗ್ ಅಂಡ್ ಗ್ಲೋಬಲ್ ಹೆಲ್ತ್ ಪ್ರೋಗ್ರಾಮ್ಸ್, ಅಂದರೆ ಜಾಗತಿಕವಾಗಿ ಅವ್ರು ಮಾಡಬೇಕಾಗಿರ್ತಕ್ಕಂಥ ಆರೋಗ್ಯ ಕಾರ್ಯಕ್ರಮಗಳು. ಬಿಕಾಸ್ ಯಾವುದೇ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದ್ರೆ ಅದಕ್ಕೆ ಸಫಿಷಿಯಂಟ್ ಫಂಡ್ ಬೇಕಾಗಿರುತ್ತೆ. ಸೊ ಅಮೇರಿಕಾ ವಿ ನೋ ದಟ್ ಇಟ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಎಕಾನಮೀಸ್ ಇನ್ ದ ವರ್ಲ್ಡ್ ಆಗಿರುತ್ತೆ. ಅವರೇ WHO ವಿಡ್ರಾ ಆದರೆ ಸೊ ಇದಕ್ಕೆ ಬರ್ತಕ್ಕಂಥ ಎಕಾನಮಿ ಡ್ರಾಪ್ ಆಗ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಪ್ಯಾರಿಸ್ ಅಗ್ರಿಮೆಂಟ್ ಇಂದ ಅವರು ಹೊರಗಡೆ ಬಂದಿರತಕ್ಕಂಥ ಕಾರಣ ಏನು, ಆನ್ ಅನ್ಫೇರ್ ಒನ್ ಸೈಡೆಡ್ ಅಕಾರ್ಡ್ ಅಂತ ಹೇಳ್ತಾರೆ. ಅಂದರೆ ಅನ್ಯಾಯಯುತವಾಗಿರ್ತಕ್ಕಂಥ ಏಕಪಕ್ಷೀಯ ಒಪ್ಪಂದ ಅಂತ ಇವರು ಹೇಳ್ತಾ ಇದ್ದಾರೆ. ಕಾರಣ ಏನಂದರೆ ಚೀನಾ ಅಂಡ್ ಅದರ್ ಕಂಟ್ರೀಸ್, ಅಂದರೆ ಚೀನಾದಂತೆ ಅನೇಕ ರಾಷ್ಟ್ರಗಳು ಕೂಡ ಪೊಲ್ಯೂಷನ್ ಅನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾವೆ ಅಥವಾ ಪೊಲ್ಯೂಷನ್ ಅಥವಾ ಮಾಲಿನ್ಯವನ್ನು ಮಾಡ್ತಾ ಇದ್ದಾವೆ. ಬಟ್ ಅವರು ಬೇರೆ ರಾಷ್ಟ್ರಗಳಿಂದ ಫಂಡನ್ನು ಸ್ವೀಕರಿಸ್ತಾರೆ. ನಾವು ಕೂಡ ಪೊಲ್ಯೂಷನ್ ಮಾಡ್ತಾ ಇದ್ದೇವೆ, ನಾವ್ಯಾಕೆ ಫಂಡನ್ನು ಕೊಡಬೇಕು, ಎರಡಕ್ಕೂ ಕೂಡ ಈಕ್ವಲ್ ವೆಯ್ಟೇಜ್ ಇರಬೇಕಾಗಿತ್ತು. ಆ ಈಕ್ವಲ್ ವೆಯ್ಟೇಜನ್ನು ಪ್ಯಾರಿಸ್ ಅಗ್ರಿಮೆಂಟ್ನ ಮುಖಾಂತರ ಕೊಡ್ತಾ ಇಲ್ಲ ಅನ್ನೋ ಕಾರಣದಿಂದ ಪ್ಯಾರಿಸ್ ಅಗ್ರಿಮೆಂಟಿಂದ ಕೂಡ ಅವರು ವಿಡ್ರಾ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ
ಆಗ್ತಕ್ಕಂಥ ಇಂಪ್ಯಾಕ್ಟ್ ಏನು ಅಂದರೆ ಪ್ಯಾರಿಸ್ ಅಗ್ರಿಮೆಂಟಿಂದ ಹೊರಗಡೆ ಬಂದಿರತಕ್ಕಂಥದ್ರಿಂದ ಆಗ್ತಕ್ಕಂಥ ಪರಿಣಾಮ ಏನು ಅಂತ ನಾವು ನೋಡೋದಾದ್ರೆ, ಸೊ ಗ್ಲೋಬಲ್ ಕ್ಲೈಮೇಟ್ ಎಫರ್ಟ್ಸ್ ಏನಿರುತ್ತೆ ಅಂದರೆ ಜಾಗತಿಕವಾಗಿ ಏನೆಲ್ಲ ಪ್ರಯತ್ನಗಳನ್ನು ಈಗ ಮಾಡ್ತಾ ಇದ್ದಾರೆ, ಸೊ ಅದೆಲ್ಲ ಸೆಟ್ ಬ್ಯಾಕ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಇನ್ನೂ ಕೂಡ ಹೆಚ್ಚಾಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ರಾಷ್ಟ್ರಗಳ ನಡುವೆ ಒಂದು ಕ್ಲೈಮೇಟ್ಗೆ ಸಂಬಂಧಪಟ್ಟಂತೆ ಇಂಟರ್ನ್ಯಾಷನಲ್ ಡಿಪ್ಲೊಮೆಸಿ ಇರುತ್ತೆ. ಅಂದರೆ ಈ ಒಂದು ಹವಾಮಾನ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಒಪ್ಪಂದಗಳಿರ್ತವೆ. ಫಾರ್ ಎಕ್ಸಾಂಪಲ್ ಇವಾಗ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ನಾವು ಕೇಳಿರ್ತೇವೆ, ಒನ್ ವರ್ಲ್ಡ್ ಒನ್ ಸನ್ ಒನ್ ಗ್ರಿಡ್ ಅಂತ ಕೇಳಿರ್ತೇವೆ. ಈ ರೀತಿಯಾಗಿ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಅಥವಾ ಅದನ್ನ ಮಿಟಿಗೇಟ್ ಅಥವಾ ಕಡಿಮೆ ಮಾಡ್ತಕ್ಕಂಥ ಅನೇಕ ಒಂದು ಸರೌಂಡಿಂಗ್ ಇನಿಷಿಯೇಟಿವ್ಸ್ ಅನ್ನ ನಾವು ಮಾಡ್ಕೊಂಡಿದ್ದೇವೆ. ಅವೆಲ್ಲದಕ್ಕೂ ಕೂಡ ಸೆಟ್ ಬ್ಯಾಕ್ ಆಗ್ತಕ್ಕಂಥದ್ದನ್ನ ಸೊ ಈ ಒಂದು ನಿರ್ಣಯದಿಂದ ನಾವು ಗಮನಿಸಬಹುದಾಗಿರುತ್ತೆ. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಇದು ಇಂಟರ್ನ್ಯಾಷನಲ್ ಪಬ್ಲಿಕ್ ಹೆಲ್ತ್ ಅಂದ್ರೆ ಅಂತಾರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯಕ್ಕೆ ಜವಾಬ್ದಾರಿಯಾಗಿರ್ತಕ್ಕಂಥ ಒಂದು ಸಂಸ್ಥೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು ಏಪ್ರಿಲ್ 7, 1948 ಅಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ಸ್ವಿಟ್ಜರ್ಲ್ಯಾಂಡ್ ನ ಜಿನೇವಾದಲ್ಲಿ ಇದರ ಕೇಂದ್ರ ಕಚೇರಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಪ್ಯಾರಿಸ್ ಅಗ್ರಿಮೆಂಟ್ ಆಸ್ ಐ ಟೋಲ್ಡ್ ಯು ಬಿಫೋರ್, ಇದು 2015ರಲ್ಲಿ ಆಗಿರ್ತಕ್ಕಂಥ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಸೊ UNFCCCಯ ಒಂದು ಕಾನ್ಫರೆನ್ಸಸ್ ಆಫ್ ಪಾರ್ಟೀಸ್ 21ರಲ್ಲಿ ಆಗಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಈ ಒಂದು ಒಪ್ಪಂದದ ಪ್ರಕಾರ ಆಗ್ತಾ ಇರ್ತಕ್ಕಂಥ ಒಂದು ಟೆಂಪರೇಚರ್ ಅಥವಾ ಸೊ ಈ ಒಂದು ಅಗ್ರಿಮೆಂಟ್ ಆಗಿರ್ತಕ್ಕಂಥದ್ದು 2015ರಲ್ಲಿ, ಬಟ್ ಅದು ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದು 2016 ನವೆಂಬರ್ 4ರಂದು ಅದು ಎಫೆಕ್ಟಿವ್ ಆಗಿರುತ್ತೆ ಅಥವಾ ಕಾರ್ಯರೂಪಕ್ಕೆ ಬಂದಿರುತ್ತೆ. ಸೊ ಈ ಒಂದು ಒಪ್ಪಂದದ ಪ್ರಕಾರ ಜಾಗತಿಕ ಸರಾಸರಿ ಟೆಂಪರೇಚರ್ ಇನ್ಕ್ರೀಸ್ ಏನಿರುತ್ತೆ ಅದನ್ನ 2 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಇರ್ತಕ್ಕಂಥದ್ದು ಅಟ್ಲೀಸ್ಟ್ 1.5 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಅದನ್ನ ಕಂಟೈನ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ನಾವು ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಹೇಳ್ತೇವೆ. ಟು ಟಾಕ್ ಟು ಯು ಪ್ರಾಕ್ಟಿಕಲಿ ಅಂದರೆ ಇವತ್ತಿನ ಪರಿಸ್ಥಿತಿಯನ್ನು ನಾವು ಡಿಸ್ಕಸ್ ಮಾಡೋದಾದ್ರೆ, ಈ ಒಂದು ಡೆಡ್ಲೈನ್ ಏನಿತ್ತು ಅಥವಾ ಈ ಒಂದು ಲಿಮಿಟ್ ಏನಿತ್ತು ಆಲ್ರೆಡಿ ನಾವು ಕ್ರಾಸ್ ಮಾಡಿಬಿಟ್ಟಿದ್ದೇವೆ. ಸೊ ಈ ಒಂದು ಟಾರ್ಗೆಟ್ ಅನ್ನು ನಾವು ಅಚೀವ್ ಮಾಡಲಿಕ್ಕೆ ಆಗಿಲ್ಲ. ಸೊ ಇನ್ನೂ ಕೂಡ ಪ್ರಯತ್ನಗಳು ನಡೀತಾ ಇದ್ದಾವೆ. ಬಟ್ ಈ 1.5 ಡಿಗ್ರಿ ಆವರೇಜ್ ರೇಸ್ ಇನ್ ಟೆಂಪರೇಚರ್ ಏನಿದೆ ಇದು ಆಲ್ರೆಡಿ ಆಗೋಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ NDC ಅಂತ ಕರಿತೇವೆ. ಸೊ ಇದನ್ನ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂತ ಹೇಳ್ತೇವೆ, ರಾಷ್ಟ್ರೀಯವಾಗಿ ನಿರ್ಧರಿತ ಕೊಡುಗೆಗಳು ಅಂತ ಹೇಳ್ತೇವೆ. ಏನಿದು NDC ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. NDC ಅಂದ್ರೆ ಈಚ್ ಕಂಟ್ರಿ ಮಸ್ಟ್ ಸಬ್ಮಿಟ್ ಇಟ್ಸ್ ಓನ್ ಕ್ಲೈಮೇಟ್ ಆಕ್ಷನ್ ಪ್ಲಾನ್. ಸೊ ಮುಂಚೆ ಏನು ಮಾಡ್ತಾ ಇದ್ರು ಅಂದರೆ ಎಲ್ಲ ರಾಷ್ಟ್ರಗಳಿಗೂ ಒಂದು ಈಕ್ವಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಕೊಡ್ತಾ ಇದ್ರು. ಈಕ್ವಲ್ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಸಮಾನವಾದ ಜವಾಬ್ದಾರಿಗಳು ಅಂತ ಕೊಡ್ತಾ ಇದ್ರು. ಅವರು ಇಕನಾಮಿಕಲಿ ಸ್ಟ್ರಾಂಗ್ ಆಗಿದ್ರು ಪರವಾಗಿಲ್ಲ, ವೀಕ್ ಆಗಿದ್ರು ಪರವಾಗಿಲ್ಲ, ಅಥವಾ ಬಡ ರಾಷ್ಟ್ರವಾಗಿದ್ರು ಪರವಾಗಿಲ್ಲ. ಸೊ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಕೊಡ್ತಾ ಇದ್ರು. ಆಗ ಅಬ್ಜೆಕ್ಷನ್ ರೇಸ್ ಆಗುತ್ತೆ. ಅಬ್ಜೆಕ್ಷನ್ ಏನು ಅಂದರೆ ಪೊಲ್ಯೂಟ್ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರಗಳೇ ಬೇರೆ ಇದ್ದಾವೆ, ಬಟ್ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ನೀವು ಈಕ್ವಲ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಕೊಡ್ತಾ ಇದ್ದೀರಾ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಅವಾಗ ಆ ಒಂದು ಕಾನ್ಸೆಪ್ಟ್ ಅನ್ನ ಚೇಂಜ್ ಮಾಡಿ ಕಾಮನ್ ಗೋಲ್ ಅನ್ಈಕ್ವಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಮಾಡ್ತಾರೆ. ಅಂದ್ರೆ ಯಾರು ಜಗತ್ತಿನಲ್ಲಿ ಅತ್ಯಂತ ರಿಚ್ ಕಂಟ್ರೀಸ್ ಇರ್ತವೆ ಸೊ ಅವ್ರಿಗೆ ಹೆಚ್ಚಿನ ಟಾರ್ಗೆಟ್ ಅನ್ನ ಕೊಡ್ತಕ್ಕಂಥದ್ದು. ಅದ್ರ ಜೊತೆಗೆ ಈ ಒಂದು ರಿಚ್ ಕಂಟ್ರೀಸ್ಗಳು ಪುವರ್ ಕಂಟ್ರೀಸ್ಗಳಿಗೆ ಎಕನಾಮಿಕಲಿ ಅವರು ಹಣವನ್ನ ಕೊಡಬೇಕಾಗಿರುತ್ತೆ. ಸೊ ಇವೆಲ್ಲ ಬದಲಾವಣೆಗಳನ್ನು ಮಾಡ್ಕೊಳ್ತಾರೆ. ಸೊ ಈ ಒಂದು ಬದಲಾವಣೆಗಳನ್ನು ಮಾಡಿಕೊಂಡ ನಂತರ NDC ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬರುತ್ತೆ. NDC ಅಂದರೆ ನಾವೇ ಹೋಗಿ ಡಿಕ್ಲೇರ್ ಮಾಡಬೇಕು. ಅಂದರೆ ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಕಡಿಮೆ ಮಾಡಲಿಕ್ಕೆ ನಮ್ಮ ಸಾಮರ್ಥ್ಯ ಏನಿದೆ ಅನ್ನೋದನ್ನ ನಾವು ಡಿಕ್ಲೇರ್ ಮಾಡಬೇಕಾಗಿರುತ್ತೆ. ಆ ಒಂದು ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದರೆ NDC ಅಂತ ಕರಿತೇವೆ. ಸೊ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಕಡಿಮೆ ಮಾಡಲಿಕ್ಕೆ ನಾವು ಏನೇನು ಮಾಡ್ಬೋದು ಅಂತಕ್ಕಂಥ ಒಂದು ನಿರ್ಧಾರಗಳನ್ನ UNFCCC ಕಾನ್ಫರೆನ್ಸಸ್ ನಡೆಯುತ್ತೆ. ಸೊ ಅದರಲ್ಲಿ ನಾವು ಡಿಕ್ಲೇರ್ ಮಾಡಬೇಕಾಗಿರುತ್ತೆ. ಸೊ COP26 ಏನು ನಡೆದಿರುತ್ತೆ ಅಂದರೆ 26ನೇ ಒಂದು ಸಭೆ ಏನು ನಡೆದಿರುತ್ತೆ. ಈ ಒಂದು ಸಭೆಯಲ್ಲಿ ನಮ್ಮ ಭಾರತ ದೇಶ ಪಂಚಾಮೃತ್ ಅಂತಕ್ಕಂಥ ಒಂದು NDCಯನ್ನು ಕೊಟ್ಟಿರ್ತಾರೆ. 5 ಗೋಲ್ಗಳನ್ನು ನಾವು ಇಟ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಈ ಪಂಚಾಮೃತ್ ಅನ್ನೋದನ್ನು ನಾನು ಬಹಳ ಸಾರಿ ಡಿಸ್ಕಸ್ ಮಾಡಿದ್ದೇನೆ. ಅದರಲ್ಲಿ ನೆಟ್ ಝೀರೋ 270 ಅಂತಕ್ಕಂಥದ್ದು ಕೂಡ ಈ ಪಂಚಾಮೃತ್ನ ಒಂದು ಭಾಗವಾಗಿ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಈ ರೀತಿಯ ಟಾರ್ಗೆಟ್ಗಳನ್ನು ಕೊಡೋದನ್ನು ನಾವೇನಂತ ಕರಿತೀವಿ ಅಂದರೆ NDC ಅಂತ ಕರಿತೇವೆ. ನೋಡಿ ಹೆಸರಲ್ಲೇ ಇದೆ, ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್. ಅಂದರೆ ನ್ಯಾಷನಲಿ ಅಂದರೆ ರಾಷ್ಟ್ರಗಳು ತಮ್ಮ ಒಂದು ಘೋಷಣೆಗಳನ್ನು
ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು NDC ಅಂತ ಕರಿತೇವೆ. ಸೊ ಈ ಒಂದು NDCಯನ್ನು ಪ್ರತಿ 5 ವರ್ಷಗಳಿಗೊಮ್ಮೆ ರಿನ್ಯೂ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ COP26 ಅಲ್ಲಿ ನಾವು NDCಯನ್ನು ಕೊಟ್ಟಿದ್ದೀವಿ ಅಂದರೆ ಸೊ +5 ಇದಕ್ಕೆ ಆ್ಯಡ್ ಮಾಡ್ಕೊಬೇಕಂದ್ರೆ ಮುಂದಿನ 5 ವರ್ಷಗಳಲ್ಲಿ ಸೊ ಇದನ್ನು ನಾವು ರಿನ್ಯೂವಲ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ರಿನ್ಯೂವಲ್ ಹೇಗಿರುತ್ತೆ ಅಂದರೆ ಮುಂಚೆ ಏನು ಟಾರ್ಗೆಟ್ಸ್ ಇತ್ತು ಅದಕ್ಕಿಂತ ಸ್ವಲ್ಪ ಹೈ ಟಾರ್ಗೆಟ್ಸನ್ನು ತಾವು ತಗೋಬೇಕಾಗಿರುತ್ತೆ. ಅದಕ್ಕಿಂತ ನಾವು ಲೋ ಟಾರ್ಗೆಟ್ಸನ್ನು ತಗೊಳ್ಳಂಗಿಲ್ಲ. ಸೊ ಅದಕ್ಕಿಂತ ನಾವು ಹೆಚ್ಚಿನ ಗುರಿಗಳನ್ನು ತೆಗೆದುಕೊಳ್ಬೋದಾಗಿರುತ್ತೆ. ಹಾಗಿದ್ರೆ NDC ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ರಿನ್ಯೂವಲ್ ಆಗುತ್ತೆ ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ಪ್ರತಿ 5 ವರ್ಷಗಳಿಗೊಮ್ಮೆ ಅದನ್ನು ನವೀಕರಿಸಬೇಕು ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದಮೇಲೆ ಈ ಆರ್ಥಿಕ ಬೆಂಬಲ ಅಥವಾ ಫಿನಾನ್ಷಿಯಲ್ ಸಪೋರ್ಟ್ ಅಂದರೆ UNFCCC ಪ್ರಕಾರ ಅನೆಕ್ಸ್ 1 ಅನೆಕ್ಸ್ 2 ನಾನ್ ಅನೆಕ್ಸ್ ಕಂಟ್ರೀಸ್ಗಳಂತ ಡಿವೈಡ್ ಮಾಡ್ತಾರೆ. ಸೊ ಯಾರು ಮುಂದುವರಿದ ರಾಷ್ಟ್ರಗಳಿರ್ತಾರೆ ಅವರು ಮುಂದುವರಿಯುತ್ತಿರುವ ರಾಷ್ಟ್ರಗಳಿಗೆ ಅಂದರೆ ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ಫಿನಾನ್ಷಿಯಲ್ ಸಪೋರ್ಟನ್ನು ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಡೊನಾಲ್ಡ್ ಟ್ರಂಪ್ ಇದರಿಂದ ಹೊರಗಡೆ ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಸ್ ಅಲ್ಟಿಮೇಟ್ ಏಮ್ ಅಥವಾ ಟಾರ್ಗೆಟ್ ಈಸ್ ಚೈನಾ, ಬಿಕಾಸ್ China, that country, they're not declaring themselves as developed country because ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಡೆವಲಪ್ಡ್ ಕಂಟ್ರೀಸ್ ಅಂತ ಬಂದಾಗ. ಸೊ ಅವ್ರಿಗೆ ಟ್ರೇಡಲ್ಲಿ ತೊಂದರೆ ಆಗುತ್ತೆ. ಸೊ ಇವೆಲ್ಲ ಕೆಲವೊಂದು ಪಾಲಿಸಿಗಳ ಪ್ರಕಾರ ಅವರು ಬೇರೆ ದೇಶಗಳಿಗೆ ಅನುದಾನಗಳನ್ನು ಕೊಡಬೇಕಾಗಿರುತ್ತೆ. ಸೊ ಇವೆಲ್ಲ ಪ್ರಾಬ್ಲಮ್ಸನ್ನು ಅವರು ಮನಗಂಡು ದೇ ಆರ್ ನಾಟ್ ಡಿಕ್ಲೇರಿಂಗ್ ದೆಮ್ಸೆಲ್ವ್ಸ್ ಆಸ್ ಡೆವಲಪ್ಡ್ ಕಂಟ್ರಿ. ಸೊ ಆ ಒಂದು ಕಾರಣದಿಂದ US ಕೂಡ ವಿಡ್ರಾ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 8. ಸ್ಕ್ರಾಮ್ಜೆಟ್ ಇಂಜಿನ್ನ ಪ್ರಾಥಮಿಕವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ಸೊ ವಾಟ್ ಈಸ್ ಸ್ಕ್ರಾಮ್ಜೆಟ್ ಇಂಜಿನ್ ಪ್ರೈಮರ್ಲಿ ಅಸೋಸಿಯೇಟೆಡ್ ವಿತ್? ಸೊ ಈ ಸ್ಕ್ರಾಮ್ಜೆಟ್ ಇಂಜಿನ್ ಏನಿದೆ ಸೊ ಇದು ಹೈಪರ್ಸಾನಿಕ್ ಮಿಸೈಲ್ ಟೆಕ್ನಾಲಜಿ ಆಗಿರುತ್ತೆ. ಸೊ ಈ ಒಂದು ಹೈಪರ್ಸಾನಿಕ್ ಮಿಸೈಲ್ ಟೆಕ್ನಾಲಜಿ ಬಗ್ಗೆ ನಾವು ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ DRDO ಈಗ ಸ್ಕ್ರಾಮ್ಜೆಟ್ ಇಂಜಿನ್ ಅನ್ನು ಸಕ್ಸಸ್ಫುಲ್ ಆಗಿ ಪರೀಕ್ಷೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಸ್ಕ್ರಾಮ್ಜೆಟ್ ಇಂಜಿನ್ ಅನ್ನು ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ಸೂಪರ್ ಸಾನಿಕ್ ಆಗಿರುತ್ತೆ ಅಥವಾ ಹೈಪರ್ಸಾನಿಕ್ ಆಗಿರುತ್ತೆ. ಅಂದರೆ ಶಬ್ದದ ವೇಗಕ್ಕಿಂತ ಅನೇಕ ಪಟ್ಟು ಹೆಚ್ಚಿನ ವೇಗದಲ್ಲಿ ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಹೊಂದಿರುತ್ತೆ. ಸೊ ಆ ರೀತಿಯ ಒಂದು ಹೈಪರ್ಸಾನಿಕ್ ಅಥವಾ ಸ್ಕ್ರಾಮ್ಜೆಟ್ ಇಂಜಿನನ್ನು DRDOದವರು ಈಗ ಪರೀಕ್ಷೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು ಸ್ಕ್ರಾಮ್ಜೆಟ್ ಇಂಜಿನ್ ಅಂತ ಹೇಳ್ತೇವೆ. ಸೊ ಇದು ನಮ್ಮ ಭಾರತ ದೇಶದ ಹೈಪರ್ಸಾನಿಕ್ ಮಿಸೈಲ್ ಪ್ರೋಗ್ರಾಮ್ನ ಭಾಗವಾಗಿ DRDO ಅವರು ಡೆವಲಪ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಇಂಜಿನ್ ಟೈಪನ್ನು ನಾವು ಸ್ಕ್ರಾಮ್ಜೆಟ್ ಅಂತ ಕರಿತೇವೆ. ಸೊ ಇದರ ಫುಲ್ ಫಾರ್ಮ್ ಏನು ಅಂದರೆ ಸೂಪರ್ ಸಾನಿಕ್ ಕಂಬಷನ್ ರಾಮ್ಜೆಟ್ ಇಂಜಿನ್ ಅಂತಕ್ಕಂಥದ್ದು ಇದರ ಫುಲ್ ಫಾರ್ಮ್ ಆಗಿರುತ್ತೆ. ಸೊ ಇದು ಮ್ಯಾಕ್ ನಂಬರ್ 5. ಇದರ ಅರ್ಥ ಏನು ಅಂದರೆ ಶಬ್ದದ ವೇಗಕ್ಕಿಂತ ಅಂದರೆ ಸ್ಪೀಡ್ ಆಫ್ ದಿ ಸೌಂಡ್ಗಿಂತ 5 ಟೈಮ್ಸ್ ಜಾಸ್ತಿ ವೇಗದಲ್ಲಿ ಟ್ರಾವೆಲ್ ಮಾಡ್ತಕ್ಕಂಥ ಕೆಪಾಸಿಟಿ ಇದ್ರೆ ಅದನ್ನು ನಾವು ಹೈಪರ್ಸಾನಿಕ್ ಅಂತ ಕರೀತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಆಸ್ ಐ ಟೋಲ್ಡ್ ಯು ಬಿಫೋರ್, ಶಬ್ದದ 5 ಪಟ್ಟು ವೇಗದಲ್ಲಿ ಟ್ರಾವೆಲ್ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ. ಸೊ ಈವನ್ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿರುತ್ತೆ ಸೊ ಅದನ್ನು ಕೂಡ ಕ್ರಾಸ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಹೊಂದಿರತಕ್ಕಂಥ ಒಂದು ಮಿಸೈಲ್ ಇದಾಗಿರುತ್ತೆ. ಸೊ ಇದರ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಆಬ್ವಿಯಸ್ಲಿ ನಮ್ಮ ಭಾರತ ದೇಶದ ಡಿಫೆನ್ಸ್ ಜಾಸ್ತಿ ಆಗುತ್ತೆ. ಅದಾದಮೇಲೆ ಈ ರೀತಿಯ ತಂತ್ರಜ್ಞಾನವನ್ನು ಬಳಕೆ ಮಾಡ್ತಕ್ಕಂಥ ಬೆರಳೆಣಿಕೆಯ ರಾಷ್ಟ್ರಗಳು, ಫಾರ್ ಎಕ್ಸಾಂಪಲ್ USA, ರಷ್ಯಾ, ಚೈನಾ, ಈ ರೀತಿಯ ರಾಷ್ಟ್ರಗಳ ಪಟ್ಟಿಗೆ ನಮ್ಮ ಭಾರತ ರಾಷ್ಟ್ರ ಕೂಡ ಸೇರ್ಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 9. ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು? ಸೊ ವೆನ್ ವಾಸ್ ಬೇಟಿ ಬಚಾವೋ ಬೇಟಿ ಪಢಾವೋ ಸ್ಕೀಮ್ ಲಾಂಚ್ಡ್ ಇನ್ ಇಂಡಿಯಾ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜನವರಿ 22, 2015ರಲ್ಲಿ ಇದನ್ನು ಲಾಂಚ್ ಮಾಡಲಾಗಿರುತ್ತೆ. ಸೊ ಇದರ ಬಗ್ಗೆ ನಾನು ಈಗ ಯಾಕೆ ಪ್ರಶ್ನೆಯನ್ನು ಕೊಡ್ತಾ ಇದ್ದೀನಿ ಅಂದರೆ ಸೊ ಇದನ್ನು ಲಾಂಚ್ ಮಾಡಿ ಈಗ 10 ವರ್ಷಗಳು ತುಂಬಿರುತ್ತೆ. ಈ ಒಂದು ಕಾರ್ಯಕ್ರಮದ ಫಲವಾಗಿ ಏನೇನು ಬದಲಾವಣೆಗಳು ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈ ಬೇಟಿ ಬಚಾವೋ ಬೇಟಿ ಪಢಾವೋ ಕಾರ್ಯಕ್ರಮವನ್ನು ಯಾವ ಮಿನಿಸ್ಟ್ರಿಗಳು ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾವೆ ಅಂತ ನಾವು ನೋಡೋದಾದರೆ ಮಿನಿಸ್ಟ್ರಿ ಆಫ್ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಥವಾ ಶಿಕ್ಷಣ ಸಚಿವಾಲಯದ ವತಿಯಿಂದ ಲಾಂಚ್ ಮಾಡಿರ್ತಕ್ಕಂಥ ಅಥವಾ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮ 2015 ಲಾಂಚ್ ಆಗಿರೋದು. ನೌ ವಿ ಆರ್ ಇನ್ 2025. ಸೊ 2014ಗೂ
2025ಗೂ ಕೆಲವೊಂದು ಬದಲಾವಣೆಗಳು ಈ ಒಂದು ಕಾರ್ಯಕ್ರಮದಿಂದ ಆಗಿರುತ್ತೆ. ಆ ಬದಲಾವಣೆಗಳು ಸೊ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ನಮಗೆ ಎಸ್ಸೆ ಅಥವಾ ಮೇನ್ಸ್ ಆನ್ಸರ್ ರೇಟಿಂಗ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದರಲ್ಲಿ ಕೆಲವೊಂದು ಕ್ರೂಷಿಯಲ್ ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡೋದಾದ್ರೆ ಚೈಲ್ಡ್ ಸೆಕ್ಸ್ ರೇಷಿಯೋ ಅಂದರೆ ಈ ಮಕ್ಕಳ ಲಿಂಗ ಅನುಪಾತ. ಸೊ ನಿಮಗೆಲ್ಲ ತಿಳಿದಿರೋ ಹಾಗೆ ಪುರುಷರ ಸಂಖ್ಯೆ ಕಡಿಮೆ ಜಾಸ್ತಿ ಆಗಿದೆ, ಮಹಿಳೆಯರ ಸಂಖ್ಯೆ ಕಡಿಮೆ ಆಗಿರುತ್ತೆ. ಸೊ ಇದನ್ನ ಇಂಪ್ರೂವ್ ಮಾಡಲಿಕ್ಕೆ ಇದಕ್ಕೆ ಕಾರಣ ಏನು ಅಂದರೆ ಫೀಮೇಲ್ ಫೀಟಿಸೈಡ್ ಅಂತ ಹೇಳ್ತೇವೆ. ಅಂದರೆ ಹೆಣ್ಣು ಮಕ್ಕಳನ್ನ ಭ್ರೂಣದಲ್ಲೇ ಪತ್ತೆ ಮಾಡಿ ಅವರನ್ನು ಕೊಲ್ಲಲಾಗ್ತಾ ಇತ್ತು. ಸೊ ಅವುಗಳನ್ನೆಲ್ಲ ಪ್ರಿವೆಂಟ್ ಮಾಡಲಿಕ್ಕೆ ಬೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮವನ್ನು ಲಾಂಚ್ ಮಾಡಿರ್ತಾರೆ. ಸೊ ಇದರಿಂದ ಬಂದಿರತಕ್ಕಂಥ ರಿಸಲ್ಟ್ ಏನು ಅಂದರೆ ಇಲ್ಲಿ ನೋಡಿ 2014-15 ಈ ಚೈಲ್ಡ್ ಸೆಕ್ಸ್ ರೇಷಿಯೋ 918 ಇತ್ತು. ಅಂದರೆ 1000 ಗಂಡು ಮಕ್ಕಳಿಗೆ 918 ಹೆಣ್ಣು ಮಕ್ಕಳು ಜನಿಸ್ತಾ ಇತ್ತು. ಬಟ್ ಈ ಒಂದು ಬೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮವನ್ನು ಲಾಂಚ್ ಮಾಡಿದ್ದ ಕಾರಣದಿಂದ 2023-24ನೇ ಸಾಲಿನಲ್ಲಿ ಅದು 930ಕ್ಕೆ ಇನ್ಕ್ರೀಸ್ ಆಗಿರುತ್ತೆ. ಅಂದರೆ 918ರಿಂದ 930ಕ್ಕೆ ಹೆಚ್ಚಾಗಿರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಶಾಲೆಗಳಲ್ಲಿ ಹೆಣ್ಮಕ್ಕಳನ್ನು ಎನ್ರೋಲ್ ಮಾಡ್ತಕ್ಕಂಥದ್ದು ಅಥವಾ ದಿ ಗರ್ಲ್ಸ್ ಎನ್ರೋಲ್ಮೆಂಟ್ ಇನ್ ದ ಸ್ಕೂಲ್ಸ್, ಬಾಲಕಿಯರು ಶಾಲೆಗೆ ದಾಖಲಾಗ್ತಕ್ಕಂಥ ಒಂದು ಸಂಖ್ಯೆಯಲ್ಲೂ ಕೂಡ ಹೆಚ್ಚಳವಾಗಿರುತ್ತೆ. 2014-15 ಅದು 75.51% ಇದ್ದಿದ್ದು 2023-24 78%ಗೆ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದಾದಮೇಲೆ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಅಂದರೆ ಸಾಂಸ್ಥಿಕ ಹೆರಿಗೆ ಅಂತ ಹೇಳ್ತೇವೆ. ಮುಂಚೆ ಎಲ್ಲ ಹಳ್ಳಿಗಳಲ್ಲಿ ಸೂಲಗಿತ್ತಿಗಳು ಅಂತ ಕರೀತಾ ಇದ್ರು. ಸೊ ಅವರ ಮುಖಾಂತರ ಡೆಲಿವರಿಗಳನ್ನು ಮಾಡ್ತಾ ಇದ್ರು. ಸೊ ಅದು ಬಹಳಷ್ಟು ಸಾರಿ ಅಥವಾ ಮೋಸ್ಟ್ ಆಫ್ ದಿ ಟೈಮ್ಸ್ ಅದು ಸಕ್ಸಸ್ಫುಲ್ ಆಗಿದ್ರು ಕೂಡ ಕೆಲವೊಮ್ಮೆ ಅದರಿಂದ ಡಿಸಾಸ್ಟರ್ಗಳು ಅಥವಾ ವಿಪತ್ತುಗಳಾಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದರಿಂದ ಇನ್ಸ್ಟಿಟ್ಯೂಷನಲೈಸ್ಡ್ ಡೆಲಿವರೀಸನ್ನು ಇನ್ಕ್ರೀಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಸೊ ಪ್ರೊಫೆಷನಲ್ ಡಾಕ್ಟರ್ ಏನಿರ್ತಾರೆ ಸೊ ಅವರಿಗೆ ಹೇಗೆ ಡೆಲಿವರಿ ಮಾಡ್ಬೋದು ಅಂತಕ್ಕಂಥ ಹೆಚ್ಚಿನ ಒಂದು ಎಜುಕೇಷನ್ ಇರುವ ಕಾರಣದಿಂದ ಸೊ ಆ ಒಂದು ಇನ್ಸ್ಟಿಟ್ಯೂಷನಲ್ ಡೆಲಿವರೀಸನ್ನು ಹೆಚ್ಚಾಗಿ ಪ್ರಮೋಟ್ ಮಾಡ್ತಾರೆ. ಸೊ ಇದು 2014-15 ಕೇವಲ 61% ಮಾತ್ರ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಇತ್ತು. ಮಿಕ್ಕಿದ ಎಲ್ಲ ಅವರ ಊರುಗಳಲ್ಲಿ ಹೆರಿಗೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇದು ಬಹಳಷ್ಟು ಇನ್ಕ್ರೀಸ್ ಆಗಿದೆ. ಅಂದರೆ ಈಗ ಇದು 97.3%ಗೆ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಸ್ನಿಪೆಟ್ಸ್. ಇಂಡಿಯಾ ಸೆಲೆಬ್ರೇಟ್ಸ್ ಪರಾಕ್ರಮ್ ದಿವಸ್ 2025. ಪರಾಕ್ರಮ ದಿವಸ್ ಯಾರ ಒಂದು ಜನ್ಮ ವಾರ್ಷಿಕೋತ್ಸವ ಆಗಿರುತ್ತೆ ಅಂದರೆ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಬರ್ತ್ ಆನಿವರ್ಸರಿಯನ್ನು ನಮ್ಮ ಭಾರತ ದೇಶದಲ್ಲಿ ಪರಾಕ್ರಮ್ ದಿವಸ್ ಅಂತ ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಈ ವರ್ಷ ಅವರ 128ನೇ ಹುಟ್ಟು ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಸೊ ಇದನ್ನು ಪ್ರತಿ ವರ್ಷ January 23ನೇ ತಾರೀಕು ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಜನನ ಆಗಿರ್ತಕ್ಕಂಥದ್ದು ಒಡಿಶಾದ ಕಟಕ್ನಲ್ಲಿ 1897 January 23ರಲ್ಲಿ ಇವರ ಜನನ ಆಗುತ್ತೆ. ಸೊ ಇವರ ಎಜುಕೇಶನ್ ಆಗೋದು ಯೂನಿವರ್ಸಿಟಿ ಆಫ್ ಕಲ್ಕಟ್ಟಾ, ಅದಾದ್ಮೇಲೆ ಫಿಟ್ಸ್ ವಿಲಿಯನ್ ಕಾಲೇಜ್ ಕೇಂಬ್ರಿಡ್ಜ್ ನಲ್ಲಿ ಇವರ ಮುಂದಿನ ವಿದ್ಯಾಭ್ಯಾಸ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ 1938 ಮತ್ತೆ 1939 ಅಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಪ್ರೆಸಿಡೆಂಟ್ ಅಥವಾ ಅಧ್ಯಕ್ಷರಾಗಿ ಕೂಡ ಅವರು ಆಯ್ಕೆ ಆಗ್ತಾರೆ. ಸೊ ಅದಾದ್ಮೇಲೆ ಅವರೇ ರಿಸೈನ್ ಮಾಡ್ತಾರೆ. ಬಿಕಾಸ್ ಐಡಿಯಾಲಜಿಕಲ್ ಡಿಫರೆನ್ಸಸ್ ಗಳ ಕಾರಣದಿಂದ ಅವರು ರಿಸೈನ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಅವರು ಫಾರ್ವರ್ಡ್ ಬ್ಲಾಕ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಫಾರ್ವರ್ಡ್ ಬ್ಲಾಕ್ ಅನ್ನ 1939 ನಲ್ಲಿ ಕನ್ಸಾಲಿಡೇಟ್ ಆಂಟಿ ಬ್ರಿಟಿಷ್ ಫೋರ್ಸಸ್ ಅಂದ್ರೆ ಬ್ರಿಟಿಷರ ವಿರೋಧಿ ಶಕ್ತಿಗಳನ್ನ ಕ್ರೋಢೀಕರಿಸಲಿಕ್ಕೆ 1939ರಲ್ಲಿ ಸ್ಥಾಪನೆ ಮಾಡ್ತಾರೆ. ಫಾರ್ವರ್ಡ್ ಬ್ಲಾಕ್ ಅನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇವ್ರು ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ಸ್ ಅಥವಾ ಕೊಡುಗೆಗಳನ್ನು ನಾವು ನೋಡೋದಾದ್ರೆ ಆಜಾದ್ ಹಿಂದ್ ಫೌಜ್ ಅನ್ನ ಇವರು ಸ್ಥಾಪನೆ ಮಾಡ್ತಾರೆ. ಸೊ ಇದನ್ನ ನಾವು ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಕೂಡ ಕರಿತೇವೆ. ಸೊ ಇಟ್ ಇಸ್ ಫಾರ್ಮ್ ಟು ಫೈಟ್ ಅಗೇನ್ಸ್ಟ್ ಬ್ರಿಟಿಷ್ ರೂಲ್ ಅಂದ್ರೆ ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ಹೋರಾಡಲಿಕ್ಕೆ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಕೂಡ ಸ್ಥಾಪನೆ ಮಾಡ್ತಾರೆ. ದ ಸಪೋರ್ಟ್ ಆಫ್ ಆಕ್ಸಿಸ್ ಪವರ್ಸ್ ಡ್ಯೂರಿಂಗ್ ದಿ ವರ್ಲ್ಡ್ ವಾರ್ II ಅಂದ್ರೆ ವಿಶ್ವ ಸಮರ 2ನೇ ಸಮಯದಲ್ಲಿ ಈ ಆಕ್ಸಿಸ್ ಶಕ್ತಿಗಳ ಬೆಂಬಲದೊಂದಿಗೆ ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ಹೋರಾಡಲಿಕ್ಕೆ ಭಾರತೀಯ ರಾಷ್ಟ್ರೀಯ ಸೇನೆಯನ್ನ ಕೂಡ ಇವರು ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಒಂದು ಫೇಮಸ್ ಸ್ಲೋಗನ್ ಏನು ಅಂದ್ರೆ ಗಿವ್ ಮಿ ಬ್ಲಡ್ ಐ ವಿಲ್ ಗಿವ್ ಯು ಫ್ರೀಡಮ್ ಅಂದ್ರೆ ನನಗೆ ರಕ್ತವನ್ನ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನ ಕೊಡ್ತೇನೆ ಅಂತಕ್ಕಂಥದ್ದು ಅವರು ಸ್ವಾತಂತ್ರ್ಯಕ್ಕೆ ಸೇರ್ಲಿಕ್ಕೆ ಅಂದ್ರೆ ಜನರನ್ನ ಹುರಿದುಂಬಿಸ್ಲಿಕ್ಕೆ ಅವರು ಬಳಕೆ ಮಾಡಿರ್ತಕ್ಕಂಥ ಪ್ರಸಿದ್ಧ ಘೋಷಣೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇವರು ಪ್ರಾವಿಷನಲ್ ಗೌರ್ಮೆಂಟ್ ಅನ್ನ ಕೂಡ ಎಸ್ಟಾಬ್ಲಿಷ್ ಮಾಡಿಬಿಡ್ತಾರೆ. ಅಂದ್ರೆ ಬ್ರಿಟಿಷರು ಇದ್ದಾಗಲೇ
ನಮ್ಮ ಭಾರತ ದೇಶದಲ್ಲಿ ಒಂದು ಸ್ವತಂತ್ರ ಭಾರತದ ತಾತ್ಕಾಲಿಕ ಸರ್ಕಾರವನ್ನ ಕೂಡ ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ. ದಿಸ್ ಈಸ್ ಇನ್ ದ ಇಯರ್ 1943 ಅಲ್ಲಿ ಅಸರ್ಟ್ ಇಂಡಿಯಾಸ್ ಇಂಡಿಪೆಂಡೆನ್ಸ್ ಅಂದ್ರೆ ಭಾರತ ದೇಶಕ್ಕೆ ಸ್ವತಂತ್ರವನ್ನ ಪ್ರತಿಪಾದಿಸಲಿಕ್ಕೆ 1943ರಲ್ಲಿ ತಾತ್ಕಾಲಿಕ ಸರ್ಕಾರವನ್ನ ಕೂಡ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 808. ಸೊ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಪ್ರಶ್ನೆಯನ್ನ ಓದಿ ಉತ್ತರವನ್ನ ನೀಡಬಹುದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1, ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.